1 kg ಬೆಲ್ಲ ಬೇಕಾದ್ರೆ ತಂಪಾದ್ನೆಲ್ಲ ಹುಗಿದ್ರ ಎರಿಹುಳ ತಾನ ಹುಟ್ಟತದ್ರಿ ಅಲ್ಲಿ ಜೀವಾಮೃತ ಮಾಡಿದ್ ಹಾಕ್ತಿವ್ರಿ ಕೋಕೊಪ್ಪಮೃತ ಮಾಡ್ತೀವ್ರಿ. ಇದು ಯಾರದ್ರಿ? ಇದು ನಮ್ದ್ರಿ ಜೀವಾಮೃತ ಮಾಡೋದ್ರಿ. ಹ್ಞೂನ್ರಿ. ಒಟ್ಟ ನಾವು ಸರ್ಕಾರಿ ಗೊಬ್ಬರ ಒಂದು ಇಟು ಹಾಕಿಲ್ಲ. ಅಂದ್ರ ಎಕರೆಕ ವರ್ಷ 50 ಟನ್ ಬೆಳಿತಿದ್ವಿ ನಾವು. 1200 ಲೀಟರ್ ಹಾಲಿಗೆ 2 ಕ್ವಿಂಟಲ್ 50 kg ಬೆಲ್ಲ. ಇದು ಸಾದಾ ಬೆಲ್ಲ ರೀ. ಇದು 80 ರೂಪಾಯಿ ಕೆಜಿ. 80 ರೂಪಾಯಿ ಕೆಜಿ. ಇದು ಪಾಕ್ ತಯಾರು ಮಾಡ್ತೀವಿ 100 ರೂಪಾಯಿ ಕೆಜಿ. ಇದು ಶುಂಠಿ ತುಪ್ಪ ಯಾಲಕ್ಕಿ ಹಾಕಿದ್ದೇನಕ್ಕೆ 80 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ರೀ. ಇವತ್ತು ನಾ ಎಲ್ಲಿ ಬಂದೇನಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು ತುಮೂರ್ಬಟ್ಟಿಗೆ ಬಂದೀನಿ ರೀ. ಇಲ್ಲೊಬ್ಬರು ಪ್ರಗತಿಪರ ರೈತರಿದಾರ. ಅವರು ಯಾವ ರೀತಿ ತಮ್ಮ ಹೊಲ್ದಾಗ ಬೆಳೆದಂಥ ಕಬ್ಬಿಂದ ಒಂದು ಘನ ತಯಾರು ಮಾಡತ್ತಾರ. ಅವ್ರು ಅಂದ್ರೆ ಸಾವಯವದೊಳಗೆ ಕಬ್ಬನ್ನು ಬೆಳೆದ ಅದರಿಂದ ಬೆಲ್ಲವನ್ನು ರೆಡಿ ಮಾಡಿ ಯಾವ ಮಾರ್ಕೆಟಾಗ ಮಾಡ್ಲಾರ್ದನ ತಮ್ಮ ಮನೆ ಮುಂದೆ ಹೈವೇ ರೋಡಿಗೆ ಬೆಲ್ಲವನ್ನು ಇಟ್ಟು ಸೇಲ್ ಮಾಡ್ತಾರೆ. ಒಳ್ಳೆ ಪ್ರೈಸ್ನಾಗೂ ಕೊಡ್ತಾರಂತವ್ರ. ಅವ್ರು ಯಾವ ರೀತಿ ಬೆಳಿತಾರ, ಅವ್ರು ಹೊಲ ಇರ್ತಕ್ಕಂಥ ಕಬ್ಬು ಯಾವ ರೀತಿ ಐತಿ, ಆಮೇಲೆ ಗಾಣದ ಪ್ರೊಸೆಸಿಂಗ್ ಏನೈತಿ ಅನ್ನೋದ ರೈತರ ಬಗ್ಗೆ ಒಂದು ಮಾಹಿತಿ ತೊಗೊಳ್ಳೋಣ ಬರ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ದು ಸ್ವಲ್ಪ ಪರಿಚಯ ಹೇಳ್ರಲ್ಲ. ನನ್ನ ಹೆಸರು ರಾಮಣ್ಣ ಮಲ್ಲಪ್ಪ ಕಾಳಾಪ್ಗೋಳ್ರಿ. ಹೌದು ಸರ್. ನಮ್ದು ಸಾಕಿನ ಸೊಣ್ಣ ತಾಲೂಕು ಬಿಳಿಗಿ ಜಿಲ್ಲಾ ಬಾಗಲಕೋಟೆ. ಇದು ಗಾನ ಇರೋದು ಯಾವ್ರಿ? ಇದು ಗಾನ ಇರೋದು ತುಮೂರ್ಮಟ್ಟಿ ಏರಿಯಾ ರೀ. ತುಮೂರ್ಮಟ್ಟಿ ಏರಿಯಾದಾಗ ಮಾಡಿರಿ. ಇಲ್ಲಿ ಯಾವ ಥರ ಗಾನ ಮಾಡಿರಿ ಸರ್ ನೀವು? ನಾವು PMAJP ಲೋನ್ಯಾಗ ಹಾಕೊಂಡ ಗಾಣ ಮಾಡಿವ್ರಿ. 25 ಲಕ್ಷ ಸಬ್ಸಿಡಿ ಕೊಟ್ಟಾರ. ಮುಂದೆ ನಾವು ಸ್ವಂತ ಒಂದು 6 ಆಕಳ ಅದಾವ. ಆಕಳ ಉಚ್ಚಿ ಬೆಲ್ಲದ ನೀರ ಆಕಳ ಗೋಮೂತ್ರ ಮಾಡಿ ನಾವು ಕಬ್ಬಿಗೆ ಹಾಸಿ ನಾವು ಕಬ್ಬು ಬೆಳೆದ ಸಾವಯವ ಬೆಲ್ಲ ಮಾಡ್ತೀವ್ರಿ. ಸಾವಯವ ಬೆಲ್ಲ ಮಾಡಿರಿ. ಅಂದ್ರೆ ಈಗ ನಿಮ್ಮ ಕಡೆ ನೀವು ತೋಟದಾಗ ಬೆಳೆದ ಕಬ್ಬರಿ ಎಷ್ಟೋ ಮತ್ತೆ ಬೇರೆ ಯಾರು ಸಾವಯವ ಬೆಳೆದಾರ? ನಮ್ದು ಅಷ್ಟ ಮಾಡ್ತೀವಿ ನಾವು. ಭಾಳ ನಮ್ದು ಇಲ್ಲದಾಗ ತಗೋತೀವಿ. ಈಗ ನಮ್ದು 12 ತಿಂಗಳು ಬರಾಗ 2 ತಿಂಗಳಿಗೆ 2 ಎಕರೆ 2 ತಿಂಗಳಿಗೆ 2 ಎಕರೆ ಹಿಂಗೆ 20 ಎಕರೆ ಕಬ್ಬು ಹಚ್ಚಿವಿ ನಾವು ಸ್ವಂತ. ಈಗ ನಮ್ದು 12 ತಿಂಗಳು ನಮ್ಮದ ತೊಗೊಂಡು ಮಾಡುವಾಗ ನಾವು ಸಿಸ್ಟಮೆಟಿಕ್ ಮಾಡಿವು ಮಾಡ್ಕೊಂಡಿರಿ. ಹ್ಞೂ ರೀ. ಹಂಗಾದ್ರೆ ಕಬ್ಬಿ ಬಿದ್ರು ಹೊರಗಿಂದ ತಗೋತೀರಿ? ಕಬ್ಬಿನ ಹೊರಗಿನ ನಮ್ದು ಏನು ಇಲ್ದಾಗ ಅಷ್ಟ ಒಂದು 10 ಟನ್ ಬೀಜಕ್ಕೆ ಉಳಿದು ಬಂದಿದ್ವು ಅದು ಅಂತ ತಗೋತೀವಿ. ಅದನ್ನ ಸಾವಯವ ಮಾಡ್ತೀವಿ. 265 ಬೆಲ್ಲ ಸರಿಯಾಗೋದಿಲ್ಲ, ಉಪ್ಪಾಕತ್ತದ ಬೆಲ್ಲ. ಅದಕ್ಕೆ ನಾವು ಪ್ಯೂರ್ ಕಬ್ಬಿನ ತಳಿ ಒಂದು 3-4 ತಳಿ ಇದಾವೆ. ಅಲ್ಪಾವಧಿ ತಳಿ ಗಂಗಾವತಿ ಕಬ್ಬ. ಆ ಕಬ್ಬಿಂದ ಬೆಲ್ಲ ಮಾತ್ರ ಮಾಡ್ತೀವಿ. ಉಳ್ಕ ಕಬ್ಬಿನ ನಾವು ಬೆಲ್ಲ ಮಾಡಿಕೊಡಂಗಿಲ್ಲ. ಮಾಡಂಗಿಲ್ರಿ. ಅದನ್ನ ಅಕಸ್ಮಾತ್ ಮಾಡಿದ್ರು ಜೀವಾಮೃತಕ್ಕೆ ಹೋಯ್ತಾರ. ಅದು ಜೀವಾಮೃತ ಕೊಡ್ತೀವ್ರಿ. ಕೊಡ್ತೀರಿ. ಈಗ ನೀವು ಗಾಣ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆತ್ರಿ? ಇದು 4 ವರ್ಷದಿಂದ 4ನೇ ವರ್ಷ ಚಾಲ್ತಿ ಐತಿ ನೋಡಿ. 4ನೇ ವರ್ಷ ಸ್ಟಾರ್ಟ್ ಆಗೈತೆ. ಹ್ಞೂ ರೀ. ಈಗ ಒಂದು ವರ್ಷಕ್ಕೆ ನೀವು ಕಬ್ಬಿಂದ ನೀವು ಬೆಲ್ಲ ಮಾಡ್ತಿರಲ್ಲ, ಎಷ್ಟು ಟನ್ ಮಾಡ್ತೀರಿ ಬೆಲ್ಲ? ಬೆಲ್ಲ ನಾವು ನೋಡಿದ್ದು ಇದು ಒಂದು ಹಂಗೆ ಹಗಲಿ ರಾತ್ರಿ ನಡೆಸಿದ್ರೆ 40 ಟನ್ನಿಂದ ಕಿರ್ಸರ್ ರೀ ಇದು. ಸರಿ. ಹ್ಞೂ ರೀ. 40 ಟನ್ನಿಂದ ನಾವು ಅಟ್ ಮಾಡೋದಿಲ್ಲ. ನಾವು ತಿಂಗಳದಾಗ ಒಂದು ವಾರ 10 ದಿನ ಮಾಡ್ತೀವಿ. 20 ದಿನ ಬೆಲ್ಲ ಮಾಡ್ತೀವಿ. ಅದು ಆತಂದ್ರೆ ಮತ್ತೆ ಚಾಲು ಮಾಡ್ತೀವಿ ನಾವು. ಅಂದ್ರೆ ನಿಮ್ದು ಎಷ್ಟು ಪ್ರಾಡಕ್ಟ್ ಆಗ್ತದೆ ಅದನ್ನ ಸೇಲ್ ಮಾಡಿದ್ಮ್ಯಾಗ ಮತ್ತೆ ಸೇಲ್ ಮಾಡಿದ್ಮ್ಯಾಗ ಮಾಡ್ತೀವಿ. ಸ್ಟಾಕ್ ಭಾಳ ಇಡಂಗಿಲ್ಲ ರೀ ನಾವು. ಫ್ರೆಶ್ ಇದ್ದದ ಸೇಲ್ ಮಾಡ್ತೀವಿ. ಫ್ರೆಶ್ ಇದ್ದದ ಸೇಲ್ ಮಾಡ್ತೀವಿ ರೀ. ಲೇಬರ್ ಅತಿ ಎಷ್ಟು ಜನ ಅದಾರ ರೀ? ಲೇಬರ್ ಮೊದಲ 12 ಮಂದಿ ಮೇಲೆ ನಡುವ ಸಿಸ್ಟಮ್ ಇತ್ತು ರೀ. ಕಣ್ವಾರ ಬೆಲ್ಟ್ ಅದು ಕುಂದಿರ್ಸಿ 6 ಮಂದಿ ಮೇಲೆ ನಡುವಂತ ವ್ಯವಸ್ಥೆ ಮಾಡಿವ್ರಿ ನಾವು. 6 ಮಂದಿ ಲೇಬರ್ ರೀ. 6 ಮಂದಿ ಲೇಬರ್ 4 ಗಂಗಾಳ 3 ಗಂಗಾಳ ತಗೋತೀವಿ. ಅಷ್ಟ ಮಾಡಿ ಬಂದ್ ಮಾಡ್ತೀವಿ. ಮಾಡ್ಕೊತೀರಿ. ಹ್ಞೂ ರೀ. ಕಬ್ಬು ಯಾವ್ದ್ರಿ ವೆರೈಟಿ ಇದು? ಕಬ್ಬ ಇದು ಗಂಗಾವತಿ ರೀ. ಇದು ಗಂಗಾವತಿ ಏನ್ರಿ? ಗಂಗಾವತಿ ಅಂದ್ರೆ ಕಬ್ಬ ಇದು ಬೆಲ್ಲ ಚಲೋ ಆಕತ್ರಿ ಇದು. ಮತ್ತು ಬೆಲ್ಲ ಅಂದ್ರು ತಿನ್ನು ಆಹಾರ ಅಲ್ರಿ. ಇದು ಔಷಧ. ಇದು ಮನುಷ್ಯಾಗ ಕ್ಯಾಲ್ಸಿಯಂ ಎಲ್ಲ ಆಗ್ಬೇಕಾದ್ರೆ ಈ ಬೆಲ್ಲ ತಿಂದ್ರೆ ಮನುಷ್ಯಾಗ ಯಾವ ಜಡ್ಡು ಬರಂಗಿಲ್ಲ.
ಅದ್ರ ಸಂಬಂಧಿ ವೆರೈಟಿ ಕಪ್ ನೀವು ಇದು ಮಾಡಿರಿ ಹೌದ್ರಿ. ಮಾಡ್ಕೊಂಡಿರಿ. ಕಬ್ಬಿನ ತಳಿ ಒಳಗೆ 220 ತಳಿ ಇದಾವ್ರಿ ತಮಿಳ್ನಾಡ್ಯಾಗ. ಆದ್ರೆ ನಮ್ಮ ಕರ್ನಾಟಕದಾಗ ಒಂದು 20 ತಳಿ ಇದಾವ. ಆದ್ರೆ ನಾವು ಬೆಲ್ಲದ ತಳಿನ ಕಬ್ಬು ಹಚ್ಚಿವಿ ನಾವು. ಬರೀ ಬೆಲ್ಲ ಮಾಡಕ್ ಸಂಬಂಧ ಈ ಕಬ್ಬು ಆಯ್ಕೆ ಮಾಡ್ಕೊಂಡಿರಿ ನಾವು. ಇದು ಕಬ್ಬು ಇದು ಎಷ್ಟು ಟನ್ ನುಡ್ಸಿದ್ರೆ ಇದು ಒಂದು ಗಂಗಾಳ ಹಾಕತ್ತಾರೆ ನಿಮ್ಮ ಅಂದಾಜಕ್ಕೆ? 2 ಟನ್ನಿಗೆ ಒಂದು ಗಂಗಾಳ ರೀ. 2 ಟನ್ನಿಗೆ ಒಂದು 2 ಟನ್ನಿಗೆ ಒಂದು ಗಂಗಾಳ ಆಕತಿ. 2 ಕ್ವಿಂಟಲ 2.5 ಕ್ವಿಂಟಲ ಬೆಲ್ಲ ಆಕತ್ರಿ. 2 ಟನ್ನಿಗೆ. ಇದಕ್ಕೆ ಮಾರ್ಕೆಟ್ ಐತಿ ಹೆಂಗ್ ಮಾಡ್ಕೊಡ್ರಿ ಸರ್ ಬೆಲ್ಲ ರೆಡಿ ಆಗಿದ್ದನ್ನ? ನಾವು ಯಾರಲ್ಲಿ ಮಾರ್ಕೆಟ್ಗೆ ಹೋಗಿ ಕೊಡಂಗಿಲ್ರಿ. ನಮ್ದು ಇಲ್ಲೇ ಲೋಕಲ್ ರೈತರು ನಮ್ದು ಒಯ್ತಾರ. ಇಲ್ಲ ರೋಡಿಗೆ ನಮ್ದು ಟೇಬಲ್ ಹಾಕಿ ಅಂಗಡಿ ಹಾಕಿವ್ರಿ. 218ಕ್ಕೆ ಹ್ಯಾವೇಕ್ ನಮ್ಮ ಗಾಣ ಐತಿ. ಗಿರಿಗಿ ಕ್ರಾಸಿಂದ 2 ಕಿಲೋಮೀಟರ್ ನಮ್ದು ರೋಡಿಗೆ ಹ್ಯಾವೇಕ್ ಐತಿ. ನಾವು ಎಲ್ಲಿ ಹೋಗಂಗಿಲ್ಲ, ನಾವು ಇಲ್ಲೇ ಬಂದು ಒಯ್ತಾರ. ಗುಲ್ಬರ್ಗ, ಧಾರವಾಡ ಮತ್ತು ಹುಬ್ಳಿ, ದಾವಣಗೆರೆ ಈ ಕಡೆ ಸೊಲ್ಲಾಪುರದವ್ರು ಹೋಗುವಾಗ ದಿನ 10 ರಿಂದ 15 ಸಾವಿರ ರೂಪಾಯಿ ಬೆಲ್ಲ ನಮ್ದು ಇಲ್ಲೇ ಮಾರ್ತದ. ಮಾರ್ಕೆಟ್ ಅದು ಕೊಟ್ಟಿಲ್ಲ, ನಾವು ಯಾರಿಗೆ ಮಾರ್ಕೆಟ್ ಕೊಟ್ಟಿಲ್ಲ. ಏನ ಸರ್ 1 kg ಬೆಲ್ಲಕ್ಕೆ ರೀ? ಒಂದು ಶುಂಠಿ ತುಪ್ಪ ಹಾಕಿ ಮಾಡಿದ್ದು 100 ರೂಪಾಯಿ ಕೆಜಿ. ಇದೇನು ಪ್ಯೂರ್ ಹಾಲಿನಿಂದ ಮಾಡಿದ್ದು 80 ರೂಪಾಯಿ ಕೆಜಿ. 10 ಕೆಜಿ 5 ಕೆಜಿ ತಗೊಂಡ್ರೆ 70 ರೂಪಾಯಿ ಕೆಜಿ. ಈಗ ನಾವು ಒಂದು ರೇಟ್ ಇಟ್ಟು ಮಾಡಿವ್ರಿ. ಅಂದ್ರೆ ಜಾಸ್ತಿ ತಗೊಂಡ್ರೆ ಕಮ್ಮಿ ರೇಟ ಕೊಡ್ತೀರಿ? ಜಾಸ್ತಿ ತಗೊಂಡ್ರೆ ಕೊಡ್ತದೆ, ಭಾಳ ತಗೊಂಡ್ರೆ ಇಲ್ಲಿಕಂದ್ರೆ ಇಟ್ಟು ಒಂದೇ ರೇಟ್ ರೀ. ನಿಮ್ ಬೆಲ್ಲಕ್ಕೆ ಭಾಳ ಬೇಡಿಕೆ ಐತೆ ಅನ್ನಂಗತ್ರಿ? ಐತಿ. ಈಗ ಒಮ್ಮೆ ಹೋದವ್ರು ಅವರ ಒಯ್ತಾರ. ಹೊಳ್ಳಿ ಹೊಸಬ್ರು ನಮ್ಮಂತ ಭಾಳ ಬರೋದು ಕಡಿಮೆ ರೀ. ಹಳಿ ಕಸ್ಟಮರ್ ಅವರ ಬರ್ತಾರ. ಮತ್ತು ಮಂದಿಗೆ ಹೇಳ್ತಾರ, ಅವರು ಬರ್ತಾರ. ಭಾಳ ಬೇಡಿಕೆ ಆಗೈತ್ರಿ. ಮೊದಲು 2 ವರ್ಷ ಜಿಮ್ ಇತ್ತು, ಈಗ 2 ವರ್ಷ ಅಂತೂ ಭಾಳ ಇದು ಆಗ್ಬಿಟ್ಟೈತ್ರಿ. ಈಗ ನೀವು ಲೇಬರ್ಗಳನ್ನ ಕಮ್ಮಿ ಮಾಡ್ಕೊಂಡಿರಿ. ಹೌದ್ರಿ. ಈಗ ನಿಮ್ದು ಕಬ್ಬಿಂದ ಬರಂತ ಈ ಸಿಪ್ಪಿ ಇದನ್ನ ಏನ್ ಮತ್ತೆ ಏನ್ ಯೂಸ್ ಮಾಡ್ಕೊತೀರೇನ? ಇದನ್ನ ಬಯಾಗಾಸ್ ಇದ ಹಾಕಕ್ ಬೇಕಲ್ರಿ ನಮಗ. ಬಗ್ಯಾಸ್ ಹಾಕಕ್ ಒಳ್ಳೆ ಒಳಿಗೆ ಹಾಕಕ್ ಇದ ಬೇಕ್ರಿ. ಇಲ್ಲಿ 4 ಆಳು ಹಾಕಿದ್ದು ರೀ. ಒಬ್ರು ತುಂಬುದು, ಒಬ್ರು ಹೊತ್ಕೊಂಡು ಹೋಗುದು. 4 ಮಂದಿ ಒಣಗಿಸಾಕ ತಂದು ಹೋಗ್ಯಾಕ 6 ಮಂದಿ ಬೇಕಾಗಿತ್ತು. 6 ಮಂದಿ ಉಳಿತಾಯ ಮಾಡೈತ್ರಿ. ಇದು ಕಣ್ವರ ಬೆಲ್ಲ ಅಂತ ಹೇಳಿ ಇದನ್ನ ಬೇರೆ ಸಪ್ರೇಟ್ ಮಾಡಿವಿ ನಾವು. ಸಪ್ರೇಟ್ ಮಾಡ್ಕೊಂಡ್ರಿ? ಹ್ಞೂನ್ರಿ. ಇವೆಲ್ಲ ಮಷಿನ್ ಸತಿ ಏನ್ ಇಲ್ಲೇ ಲೋಕಲ್ ತಗೊಂಡ್ರ ಹೆಂಗ್ ಸರ್? ಇಲ್ಲ, ಗುಜರಾತ್ ರಾಜ್ಕೋಟ್ನಾಗ ತಗೊಂಡ್ಬಂದಿವ್ರಿ ನಾವು. ಗುಜರಾತ್ನಿಂದ ರಾಜ್ಕೋಟ್ನಾಗ ಹೊಸ ಖರೀದಿ ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ ಭಾಳ ಆಗೈತೆ ಸರ್ ಹಂಗಾರ? ಎಲ್ಲ ಕೂಡಿ ಒಂದು 35 ಲಕ್ಷ ಮ್ಯಾಗ ಆಗೈತೆ ನೋಡ್ರಿ. 35 ಲಕ್ಷ ಮ್ಯಾಗ ಆಗೈತ್ರಿ. ಇದೇನ್ರಿ ಮಷಿನ್ ಸಿಸ್ಟಮ್ ಏನು ಭಾಳ ಚೇಂಜ್ ಐತಲ್ಲ? ಇದು ಒಂದಕ್ಕೆ ಮಾಡಿದ್ರ ಇದಾಗ 30% ಹಾಲ ವೇಸ್ಟ್ ಆಗಿ ಹೋಗಿತ್ರಿ ಕಬ್ಬಿನ ಸಿಪ್ಪ್ಯಾಗ. ಅದು ನಮಗೆ ಭಾಳ ಲಾಸ್ ಮಾಡಕತ್ತಿ. ಫಸ್ಟ್ ಹಾಲು ಇಲ್ಲಿ ಬೀಳ್ತಿತ್ತು. ಇಲ್ಲಿ ಸಿಪ್ಪಿ ಹೋದ ಒಣಗಿಸ್ತಿದ್ವು. ಇಕ್ಕಟ್ಟು ಏನ್ ಮಾಡಿದ್ವಿ ನಾವು, ಹಾಲು ಉಳ್ಯಾಕತ್ತಾನ ನಾವು 2ನೇ ಕೆಲಸ ಇದನ್ನ ಕುಣಿಸಿದ್ವಿ. ಅದ್ರಾಗ ಹಾಲು ಬಂದು ಇದ್ರಾಗ ಹಾಲು ಹೋಗ್ತಿಲ್ಲ, ಏನು ಉಳಿಯಂಗಿಲ್ರಿ ಇದ್ರಾಗ. ಅಂದ್ರೆ ಅದು ಜಾಸ್ತಿ ಇದ್ದದ್ದು ಮತ್ತೆ ಇಲ್ಲಿ ಹಾಲು ಬರ್ತದೆ. ಇಲ್ಲಿ ಹಾಲು ಬರ್ತದ್ರಿ. ಜಾಸ್ತಿ ಇದ್ದಿದ್ದು ಹಾಲ ಇದ್ರಾಗ ಬರ್ತದ್ರಿ. ಇದು ವೇಸ್ಟ್ ಆಗಿ ಹೋಗಿತ್ರಿ. ಮೊದಲ 2 ಸಲ ಕ್ರಶಿಂಗ್ ಆಕತ್ತನ್ರಿ? 2 ಸಲ ಆಕತ್ರಿ. ಮೊದಲ 10 ಟನ್ನಿಗೆ ಒಂದು ಗಂಗಾಳ ಸಿಪ್ಪ್ಯಾಗ ಹೋಗಿತ್ರಿ. ಇದು ಎಕ್ಸ್ಟ್ರಾ ಏನಂತಿ ಇದೊಂದು ಬರ್ತೈತಿ. ಇದೊಂದು ಚಲೋ ಮಾಡ್ಕೊಂಡಿರ ನಂಗೆ. ಹ್ಞೂನ್ರಿ. ಉಳಿತಾಯ ಆಗ್ಯದ್ರಿ? ಉಳಿತಾಯ ಆಗೈತ್ರಿ. ನೀವು ತಯಾರು ಮಾಡಿದ ಬೆಲ್ಲಕ್ಕೆ ಏನು ಬ್ರ್ಯಾಂಡ್ ಹೆಸರು ಏನು ಇಟ್ಟಿಲ್ರಿ ಇನ್ನ ನೀವು? ಬ್ರ್ಯಾಂಡ್ ಹೆಸರು ಸಂಗಮೇಶ್ವರ ಜಾಗರಿ ಅಂತ ಐತ್ರಿ. ಅದ್ರ ಫುಡ್ ಲೈಸೆನ್ಸ್ ತಗೊಂಡಿವು. ನಾವೇನ್ ಹಂಗ ಇದು ಮಾಡಂಗಿಲ್ಲ. ಇದು ಸಾದಾ ಬೆಲ್ಲ ರೀ. ಇದು 80 ರೂಪಾಯಿ ಕೆಜಿ. 80 ರೂಪಾಯಿ ಕೆಜಿ. ಇದು ಪಾಕ್ ತಯಾರು ಮಾಡ್ತೀವಿ 100 ರೂಪಾಯಿ ಕೆಜಿ. ಇದು ಶುಂಠಿ ತುಪ್ಪ ಯಾಲಕ್ಕಿ ಹಾಕಿದ್ದೇನಕ್ಕೆ 80 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. 100 ರೂಪಾಯಿ ಕೆಜಿ. ನಮ್ಗೆ ದಿವಸ ಒಂದು 10-15 ಸಾವಿರ ರೂಪಾಯಿ ಬೆಲ್ಲ ಇಲ್ಲ ರೋಡ್ನಾಗ ಮಾರ್ತಾರೆ. ಇಲ್ಲೇ ಒಟ್ಟು ಹೈವೇ ರೋಡ್ನಾಗ ಹೈವೇ ರೋಡ್ನಾಗ. ಈ ಕಡೆ ಹೋದ್ರೆ ಬಾಗಲಕೋಟನ್ರಿ ಇದು? ಗದ್ದನಕೆರೆ ಕ್ರಾಸ್ ಇದ್ದಿದ್ದು 14 ಕಿಲೋಮೀಟರ್. ಈ ಕಡೆ ಹೋದ್ರೆ ಸೊಲ್ಲಾಪುರ, ಈ ಕಡೆ ಬಿಜಾಪುರ ಕಡೆ ಹೋದ್ರೆ 2 ಕಿಲೋಮೀಟರ್ ಬಿಳಿಗಿ ಕ್ರಾಸ್ ರೀ. ಈಗ ನಮ್ಗೆ ಯಾರ ನಮ್ಮ ವಿಡಿಯೋ ನೋಡೋರ್ ಕೇಸಿಂದ ಬಂದ್ರು, ಈಗ ನಿಮ್ ಕಡೆ ಬೆಲ್ಲ ಆತು, ಇದು ಏನ್ ಕಾಕ್ವಿ ಏನ್ರಿ? ಇದು ಕಾಕ್ವಿರಿ. ಎಲ್ಲ ಪ್ಯೂರ್ ಇಟ್ಟಿನ. ಜಾಸ್ತಿ ಬಂದ ನಿಮ್ ಕಡೆ ವೈಲತ್ ಹೇಳ್ತೀವ್ರಿ ನಾವು. ಒಳ್ಳೆ ಮಾರ್ಕೆಟ್ನಾಗ ರೇಟ್ನ ನಿಮ್ದು ಹೆಚ್ಚು ಕಡಿಮೆ ನೋಡಿ ಕೊಡ್ತೀರಿ? ಕೊಡ್ತೀವ್ರಿ. ಅಂದ್ರೆ ನಿಮ್ ಪ್ರಾಡಕ್ಟ್ ಆಗಿದ್ದೇನೆ ಜಾಸ್ತಿ ಇಲ್ಲೇ ಸೇಲ್ ಮಾಡ್ತೀರಿ, ಬ್ಯಾತ ಯಾರಿಗೂ ಕೊಡಂಗಿಲ್ಲ? ಎಲ್ಲಿ ಯಾರಿಗೂ ಕೊಡಂಗಿಲ್ಲ. ನಾವು ಅಂಗಡಿ ಕಾರಿಗೆ ಕೊಡಂಗಿಲ್ಲ. ನಮ್ದು ಹೋಗ್ತಾರ ಮೊದಲ ಹೋದ್ ಬೇರೆ ತಂದ ನಮ್ಮ ಹೆಸರು ಮಾಡಿ ಮಾರಾಕತ್ತಿದ್ರು ನಾವು ಬಂದ್ ಮಾಡ್ಬಿಟ್ಟು ಕೊಡಂಗಿಲ್ಲ. ಹೆಸರು ಕೆಡ್ಸಾಕ ಇದೇ ರೇಟ್ ಹೋಯ್ತಾರ ಅವರೆಲ್ಲ. ಅದು 100 ರೂಪಾಯಿ ಮಾರ್ತಾರ, ನಮ್ ಕಡೆ 80 ಮಾರಿ ಏನ್ ಮಾಡ್ತಾರ, ನಮ್ದ ಬೆಲ್ಲ ಮಾರಾಕತ್ತಾನ ನಾವು ಬಂದ್ ಮಾಡ್ಬಿಟ್ಟು. ಅಂದ್ರೆ ನಿಮ್ ಹೆಸರು ಮ್ಯಾಗ ಬೇರೆ ಇನ್ನೊಂದ್ ಬೇರೆ ಕಳಪೆ ಮಾಲ್ ಮಾರಿ ನಿಮ್ಗೆಲ್ಲ ಮಾಡಾಕತ್ತಿದ್ರ ನಮ್ಮ ಹೆಸರು ಕಡ್ದ ನಾವು ಬೆಲ್ಲ ಕೊಡಂಗಿಲ್ರಿ ಅವ್ರಿಗೆ. ಚಲೋ ಮಾಡ್ರಿ ಸರ್. ಇಲ್ಲೇ ಬಂದ್ರೆ ನಿಮ್ ಸೇಲ್ ಆಗತ್ತಲ್ಲ? ಸೇಲ್ ಆಗತ್ತತ್ರಿ. ಹಂಗೆ ಖಾಲಿ ಆಗತ್ತೆ? ಆಗತ್ತತ್ರಿ. ಓಕೆ ಸರ್.
ಈಗ ಯಾರ ನಮ್ಮ ವಿಡಿಯೋ ನೋಡೋರು ಸರ್ ಅವ್ರಿಗೆ ಈ ಥರ ಒಂದು ಆರ್ಗ್ಯಾನಿಕ್ ಬೆಲ್ ಬೇಕು ಕಾಫಿ ಬೇಕು ಅಂತಂದ್ರೆ ಅವ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೊಡ್ತೀರೇನ ಅವ್ರಿಗೆ? ಕೊಡ್ತೀವಲ್ರಿ. ನಿಮ್ಮ ನಂಬರ್ ಹೇಳ್ರಿ, ಮೊಬೈಲ್ ನಂಬರ್. 94488171366. ಅಂದ್ರೆ ನಿಮ್ಗೆ ಫೋನ್ ಮಾಡಿ ಹೇಳಿದ್ರೆ ನೀವು ಸ್ಟಾಕ್ನವ್ರಿಗೆ ಕೊಡ್ತೀರಿ? ಕೊಡ್ತೀವ್ರಿ. ಸರ್ ಈಗ ಸಾವಯವ ಮಾಡ್ಬೇಕಂತಂದ್ರೆ ಹ್ಞೂ ರೀ, ನೀವು ಏನೇನು ಹಾಕೊಂತೀರಿ ಅವಕ್ಕೆ? ಸಾವಯವ ಅಂದ್ರೆ ಜೀವಾಮೃತ ಮಾಡ್ತೀವ್ರಿ. 2 kg ಮಜ್ಜಿಗೆ, 2 kg ಬೆಲ್ಲ ಹಾಕಿ ಜೀವಾಮೃತ ಮಾಡ್ತೀವಿ. 10 ಬೆರಳು ಅದಾವ, ವಾರಕ್ಕೊಂದ್ಸಲ ಮಾಡಿ ಬಿಡ್ತೀವಿ. ಮುಂದೆ ಏನ್ ಮಾಡ್ತಿದ್ರು, ಆಕಳು ಉಚ್ಚಿ ಹೆಂಡಿ ನಾವು 6 ಇಂಚಿ ಪೈಪ್ಲೈನ್ ಮಾಡಿವ್ರಿ. ಅಲ್ಲಿ ಕೃಷಿ ಹೊಂಡ ಮಾಡಿವು. ಇದ್ರ ಉಚ್ಚಿ ಹೆಂಡಿ ಸೀದಾ ಹೊಂಡಕ್ಕೆ ಹೋಗತಿ. 2ನೇದ್ದು ನಮ್ ಬೆಲ್ಲ ದಿನ ಗಾಂಧ ತೊಳೆದಿದ್ದು ಎಷ್ಟು 50 kg ಹಾಕತಿ ಬೆಲ್ಲ. ಅದ್ ತೀರಾ ಅದು ಡೈರೆಕ್ಟ್ ಅದಕ್ಕೆ ಹೋಗತ್ರಿ. ಅದ್ರ ಈ ಸಾವಯವ ಮಾಡ್ಕೋಬೇಕಂತ ಜೀವಾಮೃತ ಎಲ್ಲ ಮಲ್ ಜವಾರಿ ಆಕಳು ಬೇಕ್ರಿ? ಜವಾರಿ ಆಕಳು ಬೇಕ್ರಿ. ನಮ್ಮ 4 ಆಕಳದವ್ರಿ ಜವಾರಿ. ಮೇನ್ ಒಟ್ಟು ಜವಾರಿ ಆಕಳಿಂದ ನೀವು ಬರ್ತಕ್ಕಂಥ ಗೋಕಪ್ರಾಮೃತ ಅವು ಏನೇನು ಅಂತಿರ್ಲ ಅವೆಲ್ಲ ನೀವು ರೆಡಿ ಮಾಡ್ಕೊತೀವಿ. ಅಂದ್ರೆ ನಿಮ್ ಭೂಮಿ ಜಾಸ್ತಿ ಒಟ್ಟು ಯಾವ್ದು ಗೊಬ್ಬರ ಹಾಕಂಗಿಲ್ಲ ನೀವು? ಹಾಕಂಗಿಲ್ರಿ. ಎಲ್ಲ ಸಾವಯವ ಮ್ಯಾಗ ಉಚ್ಚಿ ಮ್ಯಾಗ ಇದ್ರ ಮ್ಯಾಗ ಮಾಡ್ತೀವಿ ನಾವು. ಎರಿಹುಳ ಹೆಚ್ಚಾಗತ್ತ. 1 kg ಬೆಲ್ಲ ಬೇಕಾದ್ರೆ ತಂಪಾದ್ನೆಲ್ಲ ಹುಗಿದ್ರ ಎರಿಹುಳ ತಾನ ಹುಟ್ಟತತ್ರಿ. ಅಲ್ಲಿ ಅಷ್ಟು ತಾಕತ್ತು ಬೆಲ್ಲದಾಗ ಐತ್ರಿ ಇದ್ರಾಗ. ಮತ್ತ ಅದಕ್ಕೆ ಎರಿಹುಳಕ್ಕ ಇದ ಔಷಧ ಬೇಕು ಮೇನ್. ಸರ್ಕಾರಿ ಗೊಬ್ಬರದಿಂದ ನಾಶ ಆಕತ್ರಿ. ದೇವ್ರ ಟ್ರ್ಯಾಕ್ಟರ್ ರೂಲ್ ಹಾಸಕತ್ತಾರ ರೈತರ್ರಿ. ದೇವ್ರ ಎತ್ಕೊಳ 4 ಕಾಲು ಕೊಟ್ಟು ಹೆಜ್ಜೆ ಇಟ್ಟು ಗಳೆ ಹೊಡಿತಾವ್ರಿ. ಅವು ಭೂಮಿಯಾಗ ಕಾಲು ಇಡ್ಬೇಕಾದ್ರ ಮುಂದಿನ ಕಾಲ ಎಲ್ಲಿ ಇಟ್ಟಿರ್ತದ, ಹಿಂದಿನ ಕಾಲ ಅಲ್ಲೇ ಇಟ್ಟಿರ್ತದ. ಅದ್ ಭೂಮಿ ಗಟ್ಟಿ ಆಗಬಾರ್ದು, ಎರಿಹುಳ ಸಾಯ್ಬಾರ್ದು ದೇವ್ರ ಸೃಷ್ಟಿ ಮಾಡ್ಯಾನ. ಆದ್ರ ದೇವ್ರ ಮಾಡಿದ್ದು ನಮಗ ನಾವು ಉಲ್ಟಾ ಮಾಡಿವಿ. ಈಗ ಟ್ರ್ಯಾಕ್ಟರ್ ರೂಲ್ ಹಾಸ್ದಂಗ ಗಳೆ ಹೊಡುದು ಬೆಳಿಲಾರ್ದಂಗ ಮಾಡಿವಿ. ಭೂಮಿ ಪದರ ಆಗ್ಬಿಟ್ಟತ್ರಿ. ಈಗ ನೀವು ಇಲ್ಲಿಂದ ಏನ್ ಮಾಡ್ಕೊತೀರಿ ಸರ್? ಇಲ್ಲಿಂದ ಆಕಳ ಉಚ್ಚಿ ಹೆಂಡಿ ಇಲ್ಲ ತೊಳೆದ್ರ ಅಡಿ ಮಾಡ್ರಿ ಇಲ್ಲಿ ಬಿಟ್ಟು ಬಿಡ್ತೀವಿ. 6 ಇಂಚಿ ಪೈಪ್ಲೈನ್ ಐತ್ರಿ. ಇದ್ರಾಗ ಹೆಂಡಿ ಉಚ್ಚಿ ನೀರ ಡೈರೆಕ್ಟ್ ಹೊಂಡ ಮಾಡಿವು. ಹೊಂಡಕ್ಕೆ ಹೋಗತ್ರಿ. ಮುಂದ್ ಬರ್ಬೇಕಾರ ತೋರಿಸ್ತೇನ್ರಿ ಇಲ್ಲಿ. ಹ್ಞೂ. ಈಗ ನಿಮ್ ಕಬ್ಬಿಗೆ ಏನೇನು ಹಾಕೋತೀರಿ? ಇವು ಜೀವಾಮೃತ ಮಾಡಿದ್ ಹಾಕ್ತಿವ್ರಿ. ಕೋಕೊಪ್ಪಾಮೃತ ಮಾಡ್ತೀವ್ರಿ. ಇದು ಯಾರದ್ರಿ? ಇದು ನಮ್ದ್ರಿ ಜೀವಾಮೃತ ಮಾಡೋದ್ರಿ. ಹ್ಞೂನ್ರಿ. ಜೀವಾಮೃತ 10 ಬೆರಳು ಅದಾವ್ರಿ. ಇದ್ರಿ ಇವು ಅವರಿ ಒಟ್ಟು ಬೆರಳು ಅವ. ರೆಡಿ ಮಾಡ್ಕೋತೀವಿ. ಇಲ್ಲಿ ಏನ್ ಬೆಲ್ಲ ನಮ್ದು ವೇಸ್ಟ್ ಭಾಳ ಆಕತಿ. ತೊಳೆದಿದ್ದು ಈ ಮೊರ್ಯಾಗ ಹಾದ ಆ ಕೃಷಿ ಹೊಂಡಕ್ಕೆ ಹೋಗತ್ರಿ. ಇಲ್ಲಿಂದ ಕೃಷಿ ಹೊಂಡ ಐತ್ರಿ. ಇದಕ್ಕೆ ಹೋಗತ್ರಿ. ಇಲ್ಲಿದ್ದ ಒಂದು ರಾಡಿ ಜಗ್ಗು ಮೋಟರ್ ತಗೊಂಡಿವು. ನಾವು ಪೈಪ್ಲೈನ್ ಟಚ್ ಮಾಡಿ ಇಡೀ ಕಬ್ಬಿಗೆ ಅದನ್ನ ಬಿಡ್ತೀವಿ. ಆಗ ಪ್ಯೂರ್ ಉಚ್ಚಿ ಇದೆಲ್ಲ ಇಲ್ಲಿ ಸ್ಟಾಕ್ ಆಕತ್ರಿ. ಇಲ್ಲಿ ಈ ಸ್ಟಾಕ್ ಆಗಿದ್ ನಾವು ಡೈರೆಕ್ಟ್ ಕಬ್ಬಿಗೆ ಬಿಡ್ತೀವಿ. ಇದು ಸರ್ಕಾರಿ ಗೊಬ್ಬರ ಹೋಗೋದು ಬಂದ್ ಮಾಡಿಬಿಟ್ರಿ. ಸರ್ಕಾರಿ ಗೊಬ್ಬರ ಒಟ್ಟ ಹೊಲಕ್ಕೆ ಹಾಕಂಗಿಲ್ಲ. ನಮ್ಮ 25 ಇದ್ರಿ. ಈಗ 2017ರಾಗ 2-3 ವರ್ಷನಾಗ ನಾವು ಎಲ್ಲ ಹೊಲ ತಂದ್ಮನಿ ಗೊಬ್ಬರ ಮಾಡಿವು. ಈಗ ನಮಗೆ ಗೊಬ್ಬರದೇನು ಅವಶ್ಯ ಇಲ್ಲ. ಈಗ ಇಲ್ಲಿ ಮತ್ತೆ ತೆಂಗಿನ ಪರಿಕಿ ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ತಯಾರು ಮಾಡ್ತೀವಿ. ಮತ್ತೆ ಗೊಬ್ಬರ ನಿಮ್ಮ ಹೊಲಕ್ಕೆ ನಮ್ಮ ಹೊಲಕ್ಕೆ ಹಾಕಾಕ ನಾವು ಪ್ರತಿ ಎಕರೆಗೆ 4 ಟೇಲರ್ ಫುಲ್ ಪ್ರತಿ ಎಕರೆಗೆ ಹಾಕ್ಯಾಕ ಕಬ್ಬು ಹಚ್ತೀವ್ರಿ. ಈಗ ನೀವು ಈಗ ಸಾವಯವ ಕಬ್ಬು ಬೆಳಿಬೇಕಂತಂದ್ರೆ ಫಸ್ಟ್ ಕಬ್ಬಿನ ಬೀಜ ಹೆಂಗೆ ಆಯ್ಕೆ ಮಾಡ್ಕೋತೀರಿ ನೀವು? ಕಬ್ಬಿನ ಬೀಜ ಅನ್ರಿ? ಕಬ್ಬಿನ ಬೀಜ ನಾವು ಎಲ್ಲಿ ಚಲೋ ಹೊರಟಿ ಇರ್ತಾವ ಅವ್ನ ತೊಗೊಂಬಂದು ಹಚ್ತೀವಿ. ನಾವು ಸಾತಾರದಾಗ ಹೋಗಿ ಒಂದು ಕಬ್ಬು ಹಚ್ಚಿವ್ರಿ. 8 ಎಕರೆ. ಒಟ್ಟ ಚಾ ಹೊಡಿಯಂಗಿಲ್ರಿ ಅದಕ್ಕೆ ಬೆಲ್ಲ. ಅಂದ್ರೆ ಬೆಲ್ಲ ಇವು ಉಳ್ಕಾದ ಅಂಗಡಿ ಅಂತ ತೊಗೊಂಡು ತಿಂದು ನೋಡ್ರಿ. ನಮ್ಮ ಬೆಲ್ಲ ತಿಂದು ನೋಡ್ರಿ. ನಮ್ದು ಸೊಪ್ಪು ಹಾಕತ್ ಬೆಲ್ಲ. ಅವ್ರದ್ದು ಶುಗರ್ ಸಕ್ಕರೆ ಹಾಕಿ ಮಾಡಿರ್ತಾರ. ಅವ್ರು ಹೆಂಗ್ ಮಾಡ್ತಾರ, ನಾ ಹಾರುಗೇರಿಗೆ ಹೋಗಿನಿ. ಒಂದು ಏನಿಲ್ಲ ಅಂದ್ರೆ 400 ಗ್ಯಾನ್ ಅದಾವ ಹಾರುಗೇರಿಯಾಗ. ಅವು ಹೆಂಗದಾವ ಅಂದ್ರೆ 10-12 ಟ್ರಕ್ ಡ್ಯಾಮೇಜ್ ಸಕ್ಕರೆ ಇಡ್ತಾರ ಮಗ ಬಾಜುಕ್. ಒಂದು ಬೆರಳು ಹಾಲು ಹಾಕಿ 12 ಪ್ಯಾಕೆಟ್ ಸಕ್ಕರೆ ಹಾಕಿ ಬೆಲ್ಲ ತಯಾರು ಮಾಡ್ತಾರ. ಅದು ಒಂದ್ ಎಳೆ ಲಘು ಗಟ್ಟ ಆಗ್ಲಿಕ್ಕೆ 5 kg ಸಿಮೆಂಟ್ ಹಾಕಿ ಕಲಿಸಿ ಬೆಲ್ಲ ತಗೋತಾರ. ನಾ ಕಣ್ಣಾರೆ ನೋಡಿನಿ. ನೋಡಿವ ನಾವು ಹಂಗೆ ಮಾಡಂಗಿಲ್ರಿ. ನಮ್ದು ರೋಡ್ ಹೆಚ್ಚೈತಿ, ಓಪನ್ ನಮ್ದು ಎಲ್ಲಾ ಜಾಗ. ನಮ್ಮ ಮನ್ಯಾಗ ತಿನ್ನಾಕ ಸಕ್ಕರೆ ಇಟ್ಟಿಲ್ಲ ನಾವು. ಎಲ್ಲಕ್ಕೂ ನಾವು ಏಟ್ ಮಾಡ್ತೀವಿ ಒಟ್ಟು ಕರೆಕ್ಟ್ ಮಾಡ್ತೀವಿ. ದೇವ್ರ ಸಾಕ್ಷಿಯಾಗಿ 10 ರೂಪಾಯಿ ಹೆಚ್ಚೈತಿ. 10 ರೂಪಾಯಿ ನಮ್ ತಿಂಗಳ 23,000 ರೂಪಾಯಿ ಉಳಿತೈತಿ. ಇಟ್ಟು ಮಾಡ್ತೇವೆ. ಅಟ್ಟಿ ಮೀರಿ ನಮ್ಗೆ ವ್ಯಾಪಾರ ಆಗಲಿಲ್ಲ ಅಂದ್ರೆ ನಾವು ಬಂದ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆವು. ನಮ್ದು 20 ಎಕರೆ ಐತಿ. ಏನ್ ಬೇಡ ಮಾರಾಕೆಟ್ ಕುಂದ್ರ ನಾವು ಮಾಡ್ರಿ ಅಂತೇಳಿ ಬಿಜಾಪುರ SP, ಬಾಗಲಕೋಟೆ DC ಸಂಗಮೇಶ್ ಅಂತೇಳಿ ಮಳೆನವ್ರದಾರ. ಅವರು ಕೆಲವೊಂದು ಮಂದಿ ಭಾಳ ಮಂದಿ ಇಲ್ಲಿ DC ಪೊಲೀಸರು ಭಾಳ ಮಂದಿ ಒಯ್ತಾರ. ನಮ್ಮಲ್ಲಿ ಎಲ್ಲ ಅಧಿಕಾರಿಗಳು ಒಯ್ತಾರ್ರಿ. ಬಿಜಾಪುರ SP 2 ಸಲ ಡೈರೆಕ್ಟ್ ಬಂದು ಒಯ್ತಾರ್ರಿ. ಅವ್ರು ಊರಿಗೆ ಹೋಗಾಗ ರಜಾ ಹಾಕಿದಾಗ್ರಿ ನಮ್ಮ ಕಡೆ ಒಯ್ತಾರ. ಪ್ರಸನ್ನ ದೇಸಾಯಿ ಅಂತ ಬೆಳಗಾವ್ SP ಇದಾರ್ರಿ. ಅವರು ಮೊದಲು ಬಾಗಲಕೋಟೆಗಿದ್ದಾಗ ಕಾಯಂ ಒಯ್ತಿದ್ರು ಅವರು. ಈಗ ಬಿಜಾಪುರ ಬೆಳಗಾವದಿಂದ ಬಂದ ಅವ್ರ 15 ದಿನಕ್ಕೊಮ್ಮೆ ಅವ್ರ ಏಟ್ ಬೇಕಟ್ ಮನಿಗೆ ಹತ್ತಟ್ಟು ಒಯ್ತಾರ. ಒಳ್ಳೆ ರೀತಿ ಬೆಲ್ಲ ನೀವು ಕೊಟ್ಟಿವ್ರಿ. ಕಾಯಂ ಒಯ್ತಾರ್ರಿ. ಓಕೆ ಸರ್, ಓಕೆ.
ಈಗ ನಿಮ್ಮ ಜಮೀನ್ದಾಗನ ಬೆಳೆದಂತ ಕಬ್ಬಿಂದ ನೀವು ಗಾನ ಮಾಡ್ತಂದ್ರಿ ಸರ್ ಹ್ಞೂ ರೀ. ಇದು ಯಾವ ವೆರೈಟಿ ಕಬ್ಬ ಅಂದ್ರಿ ಇದು ಗಂಗಾವತಿ ರೀ. ಇದು ಗಂಗಾವತಿ ಅಂದ್ರೆ ಈ ಕಬ್ಬಿನ ತಳಗ ಯಾವ ತಳಿ ಆದ್ರೂ ಇದ್ರ ತಳಗ ಇದ್ರ ಬೆಲ್ಲ ತಿಂದ್ರೆ ಪೇಡಿ ತಿಂದಂಗ ಆಕತ್ರಿ. ಅಷ್ಟು ಕ್ವಾಲಿಟಿ ಐತ್ರಿ ಇದು. ನಮ್ದು 20 ಎಕರೆ ಹೊಲ ಐತಿ. ನಾವು 2 ಎಕರೆ ಒಂದು 4-5 ತಳಿ ಕಬ್ಬ ಹಚ್ಚಿ ನಾವು ಬೆಲ್ಲದ ಹೊರಾಟಿ, ಅಲ್ಪಾವಧಿ ತಳಿ, ಗಂಗಾವತಿ ಇವೆಲ್ಲ ಗರಿ ಹಾಕೋಲಕ್ಕ ನಮ್ಮ ರಿಕ್ವೈರಿ ಬದುಕೊಂಡು ನಾವು ಕಡುತ್ತೀವ್ರಿ. ಹಿಂಗಾಗಿ 2 ಎಕರೆ ಮಾಡ್ತೀವಿ. ಇದಕ್ಕೆ ಏನೈತ್ರಿ, ಒಟ್ಟು ನಾವು ಸರ್ಕಾರಿ ಗೊಬ್ಬರ ಒಂದು ಇಟು ಹಾಕಿಲ್ಲ. ಅಂದ್ರೆ ಎಕರೆಕ್ಕೆ ವರ್ಷ 50 ಟನ್ ಬೆಳಿತಿದ್ವಿ ನಾವು ಸರ್ಕಾರಿ ಗೊಬ್ಬರ ಹಾಕಿ. ಈಗ ನಮಗೆ 30-35 ಟನ್ ಆಕತಿ. ಆಗೋಲಕ್ಕ ನಾವು ಶುದ್ಧ ಬೆಲ್ಲ ಮಾಡೋ ಸಲುವಾಗಿ ಇದನ್ನ ನಾವು ಮುಂದುವರ್ಸಿವು. ಇದ್ರಾಗ ಇಂಪ್ರೂವ್ ಮಾಡಾಕತ್ತೀವಿ ನಾವು. ಒಟ್ಟು ನಿಮ್ಮ ಸ್ವಂತ ಹೊಲ ಬೆಳೆದನ್ನ ಮಾಡಿ ನೀವು ಗಾನ ಮಾಡಾಕತ್ತೀವಿ. ಹ್ಞೂ ರೀ. ಇದು 2 ಎಕರೆ ಪ್ಲಾಟ್ ಮುಗಿಯಂತ ಮತ್ತೆ ಬೇರೆ 2 ಎಕರೆ ಮುಗಿಯೋಣ 2 ಎಕರೆ. ಒಟ್ಟು ನಿಮಗೆ ಕಂಟಿನ್ಯೂ ಬರುವಂಥದ್ದು ಒಟ್ಟು ನೀವು ಕಬ್ಬಿನ ಹಚ್ಕೊಂಡಿವ್ರಿ. ಈಗ ನಿಮ್ಮ ಹೊಲಕ್ಕೆ ಏನು ಗೊಬ್ಬರ ಹಾಕೋತಿರ್ಲ? ಹ್ಞೂ ರೀ. ಸಾವಯವದಾಗ ಮಾಡ್ಕೊಂತಂದ್ರಿ. ಹ್ಞೂ ರೀ. ಯಾವ್ಯಾವ ಹಾಕೊಂಡ್ರಿ ಇದು ಗೊಬ್ಬರದಾಗ ನೀವು? ಇದು ನಮ್ಮ ಕಬ್ಬಿನ ಸಿಪ್ಪಿ ಬರ್ತೈತ್ರಿ. ಒಂದು ಪದರ ಕಬ್ಬಿನ ಸಿಪ್ಪಿ ಹಾಕ್ತಿವ್ರಿ. ಹ್ಞೂ ರೀ. ಆ ಒಂದು ಮಳ ಕಬ್ಬಿನ ಸಿಪ್ಪಿ ಹಾಕಿದ್ವಲ್ಲ, ಒಂದು ಪದರ 2 ಇಂಚ ಮ್ಯಾಗ ಮಣ್ಣು ಹಾಕ್ತಿವ್ರಿ. ಹ್ಞೂ ರೀ. ಅದ್ರ ಮ್ಯಾಗ ಏನೈತಿ ಮುಂದೆ ಮತ್ತೊಂದು ಕಬ್ಬಿನ ಸಿಪ್ಪಿ, ತೆಂಗಿನ ಚಾರ್ಜ್ ವಸ್ತು ಏನು ಬರ್ತೈತ್ರಿ, ನಾವು ಸುಡಾಕ ಮಂದಿ ನಾವು ಸುಡ್ತೇವೆ ಮರ ಒಯ್ಯತ್ತಾರ ಗಾಣಕ್ಕೆ ಸುಡಾಕ ತರ್ತೇವೆ. ಅದನ್ನ ಪೌಡರ್ ಮಾಡಿ ನಾವು ಇಲ್ಲಿ ಮಿಕ್ಸ್ ಮಾಡಿ ಹಾಕ್ತಿವಿ. ಕೋಳಿ ಗೊಬ್ಬರ 3,000 ಟನ್. ಗೂಡ್ರು ಹೋಗಿ ನಾವು ವರ್ಷ ಒಂದು 50 ಟನ್ ತರ್ತೇವೆ. ಅದ್ರ ಜೋಡಿ ಮಿಕ್ಸ್ ಮಾಡಿ ಕಬ್ಬು ಕಡದ ಪುಡಿ ಮಾಡಿದೀವಲ್ಲ, ಪಡ್ದಾಗ ಏನೈತಿ ಚಕ್ರ ಹೋಗದ ಸ್ಪ್ರಿಂಕ್ಲರ್ ಹಚ್ತೀವಿ. 2 ಸ್ಪ್ರಿಂಕ್ಲರ್ ಹಚ್ಚಿದೀವಲ್ಲ, ಅಲ್ಲೇ ಗೊಬ್ಬರ ಆಗಿ ಎರಿಹುಳ ತಯಾರಾಗ್ಬಿಡ್ತೈತಿ. ಭೂಮಿ ಫಲವತ್ತತೆ ಆಕತಿ. ಹಿಂಗಾಗಿ ನಾವು ವರ್ಷ ಒಂದು 50-60 ಟೇಲರ್ ಗೊಬ್ಬರ ನಾವು ಸ್ವಂತ ತಯಾರು ಮಾಡ್ಕೋತೀವಿ. ಹ್ಞೂ ರೀ. ನಿಮ್ಮ ಭೂಮಿ ಎಲ್ಲ ಸಫಿಷಿಯಂಟ್ ಆಕತಿ. ಒಂದು ಪದರ ಆಕಳ ಎಂಡಿ, ಬೆಲ್ಲದ ನೀರ ಎಲ್ಲ ಮಿಕ್ಸ್ ಮಾಡಿ ನಾವು ತಿಂಗಳಿಗೆ ಒಮ್ಮೆ ಹೊಡೆದು ಅದನ್ನ ಗೊಬ್ಬರ ರೆಡಿ ಮಾಡ್ಕೋತೀವಿ ನಾವು. ಓಕೆ ಸರ್. ಈಗ ಒಂದು ಗಂಗಾಳಕ್ಕೆ ಎಷ್ಟು ಲೀಟರ್ ಹಾಲು ಇರ್ತಾವ್ರಿ ಇದ್ರೊಳಗೆ ಕಬ್ಬಿನ? ಇವು 12 ಬ್ಯಾರಲ್ ಇರ್ತಾವ್ರಿ. ಹ್ಞೂ ರೀ. 1200 ಲೀಟರ್ ಇರ್ತಾವ ನೋಡ್ರಿ ಹಾಲು. 12 ಲೀಟರ್ ಹಾಲು ಇರ್ತೈತಿ. 1200 ಲೀಟರ್ ಹಾಲಿಗೆ 2 ಕ್ವಿಂಟಲ್ 50 kg ಬೆಲ್ಲ ಹಾಕತ್ರಿ. ಇದಕ್ಕೆ ನೀವು ಮತ್ತೆ ಯಾವ್ದು ಕೆಮಿಕಲ್ಸ್ ಏನು ಹಾಕಂಗಿಲ್ಲ? ಏನು ಹಾಕಂಗಿಲ್ಲ. ಬೆಂಡಿ ಲಾಳಿ. ಹ್ಞೂ ರೀ. ಸುಣ್ಣ ಹಾಕ್ಬೇಕ್ರಿ. ಬೆಂಡಿ ಲಾಳಿ ಸುಣ್ಣ ಅಂತೂ ದೇಹಕ್ಕೆ ಬೇಕಾ. ಅವ್ರು ಈ ಸುಣ್ಣ ಎಲ್ಲಿ ಹಚ್ಕೊಂಡಾಗ ಸುಣ್ಣ ಮಾಡ್ಯಾರ. ಹಂಗ ಕ್ಯಾಲ್ಸಿಯಂ ಸಂಬಂಧ ಸುಣ್ಣ ಬೇಕ್ರಿ. ಸುಣ್ಣ ಇಲ್ಲ ಬೆಲ್ಲ ಗಟ್ಟಿ ಆಗಂಗಿಲ್ಲ. ಆಮೇಲೆ ಬೆಂಡಿ ಲಾಳಿ ಹೇಳಿದ್ರೆ ಅದನ್ನ ಅದಕ್ಕೆ ಹಾಕ್ತಿರಿ ಸರ್? ಅದು ಸ್ವಚ್ಛ ಹಾಕ್ರಿ. ಅಂದ್ರೆ ಅದು ಕ್ಲೀನ್ ಮಾಡ್ಕೊ ಬೆಲ್ಲ ಎಲ್ಲ ಹೊಲಸೆಲ್ಲ ತೆಗಿತೈತೆ. ಸ್ವಚ್ಛ ಹಾಕ್ರಿ. ನಮ್ಗೆ ಯಾರ ಅಗದಿ ತೀರಾ ಪ್ಯೂರ್ ಬ್ಲೂ ಮಾಡ್ಕೊಡಂದ್ರ ಒಂದು 8 ಲೀಟರ್ ಹಾಲು ಹಾಕ್ತಿರಿ. ಎಮ್ಮಿ ಹಾಲು ಗಂಗಾಳ ಬಂದಾಗ ಹಾಲು ಹಾಕಿ ಬ್ಲೂ ಮಾಡ್ಕೊಡ್ತೀವಿ ಬೇಕಂದವ್ರಿಗೆ. ಕಲರ್ ಸಂಬಂಧ ಹಾಲು ಯೂಸ್ ಮಾಡ್ತೀವಿ. ಪ್ಯೂರ್ ಹಾಲು ಕಬ್ಬಿ ಎಮ್ಮಿ ಹಾಲು ಹಾಕಿದ್ರೆ ಪ್ಯೂರ್ ಬ್ಲೂ ಬರ್ತದೆ ಬೆಲ್ಲ. ನಾವು ಪೌಡರ್ ಹಾಕ್ಲಾರ ಎಮ್ಮಿ ಹಾಲು ಹಾಕಿ ಬ್ಲೂ ಮಾಡ್ಕೊಡ್ತೀವಿ ಬೇಕಂದವ್ರಿಗೆ. ಬೇಕಂದವ್ರಿಗೆ ಕೆಜಿ ಬರ್ತದ್ರಿ ಬೆಲ್ಲ? ಅದು 120 ರೂಪಾಯಿ ಕೆಜಿ ಕೊಡ್ತೀವಿ. 120 ರೂಪಾಯಿ ಕೆಜಿ. ಇದಿನ್ನ ಎಷ್ಟೊತ್ತಕ ಕಾಯ್ಬೇಕ್ರಿ? ಇದು 2.5 ತಾಸು ಬಿಟ್ಟ. 2.5 ತಾಸಿಗೆ ಬಂದ್ಬಿಡ್ತೈತ್ರಿ. ಈಗ ಎಷ್ಟು ತಾಸು ಆಗೈತ್ರಿ ಇದು? ಈಗ 1.5 ತಾಸು ಆತ್ರಿ. ಇನ್ನ 1 ತಾಸ್ನ್ಯಾಗ ಬಂದ ಬಿಡ್ತೈತ್ರಿ. ಈಗ ನಿಮ್ ಬೆಲ್ಲ ಸ್ಟಾಕ್ ಐತಲ್ರಿ? ಹ್ಞೂ ರೀ. ಈಗ ನೀವು ಯಾವ್ಯಾವ ವೆರೈಟಿ ಇದ್ರೊಳಗೆ ಮಾಡಿ ಇಟ್ಕೊಂಡಿರ್ತೀರಿ? ನಾವು ಸಾದಾ ಮಾಡ್ತೀವ್ರಿ. ಅಂದ್ರೆ ಇದಕ್ಕೆ ಜಾಸ್ತಿ ಏನು ಯೂಸ್ ಇರಂಗಿಲ್ಲ? ಏನು ಹಾಕಿರಂಗಿಲ್ರಿ ಇದಕ್ಕೆ. ಇವು ಶುದ್ಧ ಸಾವಯವ ರೀ. 1 kg 80 ರೂಪಾಯಿ ಕೆಜಿ. 1 kgಗೆ 80 ರೂಪಾಯಿ. ಇದು ಎಷ್ಟೈತ್ರ ಸಣ್ಣದ? ಇದು ಅರ್ಧ kg ಐತ್ರಿ. ಇದು ಅರ್ಧ kgದು ಮಾಡಿರಿ ಅಂದಂಗ? ಅರ್ಧ kg ಮಾಡಿದ್ರಿ. ಇದು ಏನ್ ರೇಟ್ ಇದೆ? ಇದು ಅರ್ಧ kg 50 ರೂಪಾಯಿ. 50 ರೂಪಾಯಿ. ಆಮೇಲೆ ಇದು ಯಾವ್ದ್ರಿ? ಇದು ಸಾದಾ ರೀ. ಇದು ಸಾದಾ 70 ರೂಪಾಯಿ 80 ರೂಪಾಯಿ ಕೆಜಿ ಕೊಡ್ತೀವಿ. ಎಷ್ಟೈತ್ರಿ ಕೆಜಿಗೆ? ಇದಕ್ಕೆ 5 kg. ಇದು 5 kg. ಇದು 10 kg ರೀ. 5 kg 10 kg. ಇದು ಶುಂಠಿ, ತುಪ್ಪ, ಯಾಲಕ್ಕಿ, ಕರಿಕಾಳ ಇದ್ರೊಳಗೆಲ್ಲ ಹಾಕಿರಿ? ಎಲ್ಲ ಹಾಕಿದ್ದೀವಿ ರೀ. ಇದು 100 ರೂಪಾಯಿ ಕೆಜಿ ಕೊಡ್ತೀವಿ ರೀ. ಇದನ್ನ ಶುಂಠಿ, ತುಪ್ಪ ಹಾಕಿವ್ರಿ. ಎಣ್ಣೆದು ಕರಿಕಾಳ ಹಾಕಿವ್ರಿ. ಇದಕ್ಕೆ ಇದು ಹೆಂಗ್ ಕೆಜಿ ರೀ? ಇದು 100 ರೂಪಾಯಿ ಕೆಜಿ ರೀ. 100 ರೂಪಾಯಿ ಕೆಜಿ. ಹ್ಞೂ ರೀ. ಆಮೇಲೆ ಇದ್ರಿ? ಇದು 80 ರೂಪಾಯಿ ಕೆಜಿ ರೀ. 80 ರೂಪಾಯಿ ಕೆಜಿ ರೀ. ಇದು 1 kg. ಆಮೇಲೆ 5 kg. 5 kg. ಓಕೆ. ಏನು ಹಾಕಂಗಿಲ್ರಿ. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಬೆಲ್ಲ? ಎರಿಹುಳ ತಯಾರಾಗು ಮಾಡಾಕ್ರಿ. ಜೀವಾಮೃತ, ಕೂಕುಂಬಾಮೃತ ಇದು ಭಾಳ ಐತಾರ್ರಿ. ದ್ರಾಕ್ಷಿ ಅವ್ರ ಬಿಜಾಪುರ ಪ್ಯೂರ್ ಒಟ್ಟು ಆರ್ಗ್ಯಾನಿಕ್ ಬಿಟ್ಟು ಯಾವ್ದು ಮಾಡ್ಲಾರ್ದಂತವ್ರು ಇದರಿಂದನ ಮಾಡ್ತಾರೆ. ಗೊಬ್ಬರ ಈಗ ಮೊದಲ 600 ಇದ್ದಿದ್ದು 1200 ಆಗಿ ಈಗ 2000 ರೂಪಾಯಿ ಒಂದು ಪ್ಯಾಕೆಟ್ ಆಗೈತ್ರಿ. DAP ಪೈಪಿ
ಈಗ ರೇಟ್ ಜಂಪ್ ಆಗೈತಿ ಈಗ ಎಲ್ಲಾರು ಇದಕ್ಕ ಬಂದಾರ ಈಗೆಲ್ಲ ರಾಸಾಯನಿಕ ಮಾಡೋರ್ ಬಿಟ್ಟು ಸಾವಯವಕ್ಕ ಬರಾಕತ್ತಾರ ಈಗ ಹಂಗಾಗಿ ನಮ್ಗ ಅನುಕೂಲ ಇದು ಒಟ್ಟ ಇದನ್ನ ಹೆಂಗ್ ತಯಾರು ಮಾಡಿರ್ತೀರಿ ಬೆಲ್ಲ ಇದನ್ನೇ ಮಳಿ ತೆಗಿಯಂಗ ದಮ್ಮಂದ ಅಟ್ಟ ತೆಗಿತೀವಿ ಉಳ್ಕಾದ್ ಬಿಟ್ಟು ಅಲ್ಲೇ ಬಿಟ್ಟು ಬಿಡ್ತೇವೆ ಬಿಟ್ಟು ಮಾಡ್ತೀವಿ ಇದನ್ನ 60 ರೂಪಾಯಿ ಕೆಜಿ ಕೊಡ್ತೀವಿ ಕೆಜಿ ಕೊಡ್ತೀವಿ ನಮ್ಮ ಮನ್ಯಾಗ ತಿನ್ನಾಕ ಮನ್ಯಾಗ ಸಕ್ಕರೆ ಇಟ್ಕೊಂಡಿಲ್ಲ ನಾವ್ ಎಲ್ಲಿ ಗೋಡೌನ್ದಾಗ ನೀವು ಚೆಕ್ ಮಾಡಿದ್ರು ನಮ್ಗೆ 1 ಪಾವ್ ಕಿಲೋ ಸಕ್ಕರೆ ಇಲ್ಲ ಕಾಣಂಗಿಲ್ಲ ಬರೋಬರ್ ನಮ್ಮ ಗಾಣ ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು ಬೇಕಾದಾಗ ಬಂದ್ರು ಓಕೆ ಸರ್ ಈಗ ನೀವು ಪ್ರಗತಿಪರ ರೈತರ ಅಂತ ಹೇಳಿ ಈ ಭಾಗದಾಗ ಮಂದಿ ಹೇಳ್ತಾರೆ ನಿಮ್ಗೆ ಏನಾರ ಸರ್ಕಾರದವ್ರು ಗುರುತಿಸಿ ಏನಾರ ಸನ್ಮಾನ ಏನು ಮಾಡ್ಯಾರನ್ರಿ ನನಗೆ 2009 ತಾವಾಗೆ ಕೃಷಿ ಮೇಳದಾಗ ನನಗೆ ಬಹುಮಾನ ಕೊಡಿಸಿ ಅವಾಗ ಸನ್ಮಾನ ಮಾಡಿ ನನಗೆ ಪ್ರಶಸ್ತಿ ಪತ್ರ ಕೊಟ್ಟಾರ್ರಿ ಮನ್ಯಾಗ ಐತದು ಅಲ್ಲಿಂದ ಇಲ್ಲಿ ಮಠ ಮಂದಿ ವಸೀಲ್ ಹೆಚ್ಚಿ MLA MP ವಸೀಲ್ ಹೆಚ್ಚಿ ಪ್ರಶಸ್ತಿ ತಗೋತಾರ ನಾ ಜೀವನದಾಗ ಮಾಡೋದಿಲ್ಲ ಇನ್ನವರೆಗೆ ಮೋದಿಯು 2,000 ರೂಪಾಯಿ ರೊಕ್ಕ ನಾ ಈ ದೇಶಕ್ಕೆ ಹಾನಿ ಮಾಡಬಾರ್ದು ನಾ ಇನ್ನೂ ಮುನ್ನ ನಾ ತಗೊಂಡಿಲ್ಲ ನಾ ತಗೋಬೇಕಾದ್ರೆ ಬ್ಯಾಂಕ್ನಾಗ ನಾನು ಚೆಕ್ ಮಾಡ್ಬೇಕಾದ್ರೆ ನಾ ದಗನ ಮಾಡಿಲ್ಲ ದುಡ್ಡು ತಿನ್ಬೇಕು ಅನ್ನೋದು ನಮ್ದು ಒಂದು ಗುರಿ ಅವಾಗ ನಿಮ್ಗೆ ಧಾರವಾಡದಾಗ ಯೂನಿವರ್ಸಿಟಿ ಅವ್ರು ಕೊಟ್ಟಾರನ್ರಿ ಅದನ್ನ ಯೂನಿವರ್ಸಿಟಿ ಅವ್ರು ಕೊಟ್ಟಾರಿ ಕೃಷಿ ಮೇಳದಾಗ ಪ್ರಗತಿಪರ ರೈತ ಸಾವಯವ ರೈತ ಕೊಟ್ಟಾರ ಓಕೆ ಸರ್ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಏನ್ರಿ ನಾ ಶ್ರೀಶೈಲಗೌಡ ಗುರುಬಸಪ್ಪಗೌಡ ಪಾಟೀಲ್ ರೀ ಪಾಟೀಲ್ ಯಾವ್ರಿ ನಿಮ್ದ ಬಳೂತ್ರಿ ಇಲ್ಲಿ ಊರಿಗೆ ಭೇಟಿ ಹಾಕಿ ಬಂದಿದ್ರ ನೀವು ಅದಕ್ಕೆ ಬಂದಿದ್ರಿ ಹೌದ್ರಿ ನಾವು 2002 ಗಾಣ ಹಾಕಿದ್ದೇವ್ರಿ ಮುಂದೆ 8 ತೆಗೆದೇವ್ರಿ ಇವ್ರು ಮುಂದೆ 9 ಹಾಕಿದ್ರಿ ಇವ್ರು ಮತ್ತೆ ಈಗ 2 ವರ್ಷ ಹತ್ರ ಹಾಕಿರಿ ನೀವು ಸ್ಟಾರ್ಟ್ ಮಾಡಿರಿ ಏನ್ರ ಗಾಣದ ಬಗ್ಗೆ ಐತಿ ಏನಾರ ಸಜೆಷನ್ ಬೇಕಾತಂದ್ರ ಎಲ್ಲ ಹೇಳ್ತಾರನ್ರಿ ಕೇಳಿದ್ರೆ ಅವರು ನಮ್ಗೆ ಹೇಳ್ತಾರೆ ನಾವು ಅವ್ರಿಗೆ ಹೇಳ್ತೇರಿ ನೀವು ಯಾವ ರೀತಿ ಮಾಡ್ಕೋತೀರಿ ಗಾಣ ರೀ ನೀವು ಏರಿ ಸೇಮ್ ರೀ ಸಾವಯವ ನಿಮ್ದು ಸಾವಯವ ಕಬ್ಬಿನ ಮ್ಯಾಗ ತೆಗಿತೀವ್ರಿ ಕೆಮಿಕಲ್ಸ್ ಏನು ಹಾಕಂಗಿಲ್ಲ ಅಸಿಡ ಮತ್ತು ಹುಚ್ಚು ಸಕ್ಕರ ಪೌಡರ್ ಏನು ಹಾಕಂಗಿಲ್ಲ ಭಾಳ ಲಾಳಿ ಅಟ್ ಹಾಕಿ ಸುಣ್ಣ ಲಾಳಿ ಎಣ್ಣೆ ಹಾಕಿ ಮಾಡ್ತೀರಿ ನೀವು ರಾಮನ್ ಕಾಕರ್ ಬಗ್ಗೆ ನೀವೇನು ಹೇಳ್ತೀರಿ ಚಲೋ ಮಾಡ್ತಾರೆ ಎಲ್ಲಾರು ಚಲೋ ಮಾಡ್ತಾರೆ ಅನುಭವ ಮಾರ್ಕೆಟ್ನಾಗ ಏನು ಅವ್ರ ಬೆಲ್ಲಕ್ಕೆ ಹೆಚ್ಚು ಬೇಡಿಕೆ ಐತೈತಿರೇನೆ ಇಲ್ಲಿ ಬೆಲ್ಲನು ಚಲೋ ಐತ್ರಿ ಮತ್ತು ಒಂದೇದು ತಿನ್ನಕ್ಕೆ ಅನುಕೂಲ ದೇಹಕ್ಕೇನು ತೊಂದರೆ ಇಲ್ಲ ರೋಡ್ ಮ್ಯಾಗ ಐತಿ ಮಂದಿ ಕಾಣ್ತೈತಿ ಈ ಕಡೆ ಗಾನು ಐತಿ ಈ ಕಡೆ ಬೆಲ್ಲನು ಐತಿ ಹೋಯ್ತಾರೆ ಮಂದಿ ಹೋಗ್ತಿರ್ತಾರೆ ಓಕೆ ನೀವೇನು ಹೇಳ್ತೀರಿ ಕಾಕಾರ ನಿಮ್ಮ ಹೆಸರು ಏನ್ರಿ ಗುರ್ಲಿಂಗಪ್ಪ ರೀ ನಮ್ದು ಅಡ್ರೆಸ್ ಹೆಬ್ಬೆ ರೀ ನೀವೇನ್ರಿ ನೀವೇನು ಹೊಲ್ದಾಗ ಏನು ಬೆಳ್ಕೊತೀರಿ ನೀವು ನಾವು ಇನ್ ಮ್ಯಾಗ ಮಾಡ್ಬೇಕಂತೇಳಿ ಇವ್ರ ಕಡೆ ಮಾಹಿತಿ ತೊಗೊಳಕ್ ಬಂದಿರಿ ನೀವು ಮುಂದಿನ ದಿನದಾಗ ನೀವು ಗಾಣ ಸ್ಟಾರ್ಟ್ ಆಗೈತ್ರಿ ಏನೋ ಇಲ್ರಿ ಚಲೋ ಮಾಡಿಲ್ರಿ ರಿಸರ್ಚ್ ತಂದಿಲ್ರಿ ಕಟ್ಟಡ ಆಗೈತ್ರಿ ಕಟ್ಟಡತಿ ಎಲ್ಲ ರೆಡಿ ಆಗೈತಿ ಈಗ ಮಷಿನ್ ಕೊಂಡು ಸ್ಟಾರ್ಟ್ ಮಾಡ್ಬೇಕು ಹೌದು ನಿಮ್ದು ಎಷ್ಟು ಐತ್ರಿ ಜಮೀನ ನಮ್ದು ಒಂದು 35 ಎಕರೆ ಐತ್ರಿ ನೀವು ಎಲ್ಲ ಹೊಲ ಕಬ್ಬ ಬೆಳಿತೀರಿ ಬೇರೆ ಏನು ಬೆಳಂಗಿಲ್ಲ ಎಲ್ಲ ತೊಗರಿ ಗೊಂಜಾಳ ಉಳ್ಳಿಗಡ್ಡಿ ಎಲ್ಲ ಮಾಡಿರಿ ನೀವು ಒಟ್ಟಿನ ಬೆಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿರಿ ಈಗ ಸ್ವಲ್ಪ ಇದಾಗೈತ್ರಿ ನಾವು ಈಗ ಅರಣ್ಯ ಎಲ್ಲಾನು ಬೆಳಿಬೇಕಂತ ಒಂದು ಯಾಕಂದ್ರೆ ಈಗ ಗೊಬ್ಬರದ ಸಿಗಲ್ಲ ಅನ್ನೋದು ತುಟ್ಟಿ ಆಗತೈತೆ ಹೌದೌದು ಇದರಿಂದ ಮತ್ತೆ ಗೊಬ್ಬರ ತಯಾರಾಗತ್ರಿ ಮತ್ತೆ ನಮ್ಗೆ ಅಲ್ಲಿ ನಮ್ಮ ಭೂಮಿಗೆ ನಮ್ಮ ಭೂಮಿಗೆ ಗೊಬ್ಬರ ಸಿಗಲ್ಲ ಆಗೈತ್ರಿ ಯಾವ್ದು ಇದ್ರೊಳಗ ಕಾಂಪ್ಲೆಕ್ಸ್ ಚಲೋ ತಯಾರಾಕತ್ರಿ ಇದಕ್ರಿ ಹೌದ್ರಿ ಇದಕ್ಕೆ ಹೆಂಗ ಹಾಕತ್ರಿ ಇದ ಏನೇನ್ ಬರ್ತದ ಇದೆಲ್ಲ ಇದು DAP ಈಕ್ವಲ್ ಗೊಬ್ಬರ ಇದು ಹೌದೇನ್ರಿ ಇದ್ರೊಳಗ ಪೂರ ಹೊಲಗಳಿಗೆ ಒಂದ್ ಸೀಸನ್ ಕನಿಷ್ಠ ಇಲ್ಲಂದ್ರ ಒಂದ್ 5 ಎಕರೆ ಗೊಬ್ಬರ ಮುಸುತ್ರಿ ಹೌದ್ರಿ ಒಂದ್ ಸೀಸನ್ ಹೊಡೆದೇವಂದ್ರ ಇವನ್ ಬಾಳ ಆಕತ್ರಿ ಮಾತ್ರ ಅಮೌಂಟ್ ಅಂದ್ರೆ ಕಂಟಿನ್ಯೂ ಚಲೋ ಇಟ್ಟಿರ್ತಾನ್ರಿ ಅವ ಇದು ಮತ್ತ ಒಡಮಳ್ಳಿ ಬಡ್ಡ್ಯಾನ ಬೂದ್ರಿ ಮತ್ತ ಅವೆಲ್ಲ ಕಸ ಹುಡುಗಿದ್ದು ಇದ್ರ ಮ್ಯಾಗ ಒಂದ್ 2-3-4 ದನ ನಿಲ್ತಾವ್ರಿ ಗಾಣ ಚಲೋದ್ರಿ 2 ದನಕ್ಕೆ ವಾಡಿ ಕಂಪಲ್ಸರಿ ಸಾಲ 2-3-4 ದನ ನಿಂದಿರ್ತಾವ್ರಿ ಮತ್ತ ಇದು ಇದಲ್ರಿ ಅದು ಹಾಲಿನ ಮ್ಯಾಗಿನ ಕೆನಿ ಬರ್ತದ್ರಿ ಅದ್ರ ಮ್ಯಾಗ 2 ದನ 4 ದನ ತಿಂತಾವ್ರಿ ಮತ್ತ ಏನಪ್ಪಾ ಅಂದ್ರ ತಿನ್ನಾಕ ಬೆಲ್ಲಕತಿ ಪಾಕ ಹಾಲ ಒಂಥರ ಸಬಗ್ರಿ ಇದು ಇರ್ಬೇಕು ಗಾಣ ರೈತರ ಮನೆ ಮುಂದೆ ಒಂದು ಗಾಣ ಇರ್ಬೇಕು ಅಂದ್ರೆ ರೈತಿಗೆ ಒಂದು ಸಣ್ಣ ಪ್ರಮಾಣದಾಗ ಗಾಣ ಇಟ್ಕೊಂಡ್ರ ಭೂಮಿ ಫಲವತ್ತತೆನೂ ಆಕೈತಿ ಸಣ್ಣ ಪ್ರಮಾಣ ಇಲ್ರಿ ಇದ ಸೈಜ ಇದ್ರೊಳಗ ಗಾಣ ಆಗ್ಬೇಕ್ರಿ ಇದನ್ನ ಬಿಟ್ಟು ನಾವು ದ್ವಾಡ ಮಾಡಕೋರು ನಡೆಯಂಗಿಲ್ರಿ ಇದನ್ನ ಬಿಟ್ಟು ಸಣ್ಣ ಮಾಡಕೋರು ನಡೆಯಂಗಿಲ್ರಿ ಇದ್ರೊಳಗ ಇದೆಲ್ಲಾಬ್ರಿ ಇದನ್ನ ಮಾಡ್ಬೇಕ್ರಿ ನಾವೆಲ್ಲರ ಮಷಿನ್ ಮ್ಯಾಗ ಎಲ್ಲಾ ಮಷಿನ್ ಮಾಡ್ತೀವಿ ಅಂದ್ರೆ ಮಷಿನ್ ನಾವೆಲ್ಲ ಜಾಮ್ ಬಾಗಿ ಕೂತ್ ಬಿಡ್ತಾವ್ರಿ ಒಂದ್ ಸೀಸನ್ ಅವ್ರು ಸಾಲ ಕೊಡೋರು ಕೊಡ್ತೇವ ಅಂದ್ಕೂಲೆ ನಾವು ಮಾಡಿದೇವ್ ಅಂದ್ರ ಮುಂದ್ ಅವ್ ನಡೆಯಂಗಿಲ್ಲ ಸಾಲ ಮುಟ್ಟಂಗಿಲ್ರಿ ಆ ಸಾಲದಾಗ ಬಡ್ಡ್ಯಾಗನ ಅದು ಮಷಿನ್ ಹೋಗ್ಬಿಡ್ತದ್ರಿ ಈ ರಾಮನ್ ಕಾಕರ್ ಮಾಡಿದ ಮಷಿನ್ ಚಲೋ ಐತಿ ಏಕ್ ನಂಬರ್ ಕೆಲಸ ಐತ್ರಿ ಒಟ್ಟು ಇದೇನ್ ಮಾಡ್ಯಾನ್ರಿ ಇದೆಲ್ಲ ಇದು ಆದಿ ಕಾಲದ ಏನ್ ಹುಟ್ಟಿದಲ್ರಿ ಅದ ಟೆಕ್ನಾಲಜಿ ಒಳಗ ಐತ್ರಿ ಇದು
ಏನು ಫರಕ್ ಇಲ್ರಿ ಅಲ್ಲ ಇದನ್ನ ಮಾಡೋದ್ರಿಂದ ರೈತರಿಗೆ ಏನು ಲಾಸ್ ಇಲ್ಲ ಆ ಮಷೀನ್ ರೈತರು ಲಾಸ್ ಐತಲ್ರಿ ಹೌದನ್ರಿ ಇದು ಇವ ಅಣ್ಣ ಇಲ್ಲಿ ರೋಡ್ ಮ್ಯಾಗ ಸ್ವಲ್ಪ ಒಂದು 10-20 ರೂಪಾಯಿ ಜಂಪ್ ಮಾಡ್ತಾನಂತ ಐತ್ರಿ ಹೌದು ಈ ಬಿಜಾರ್ ಮಾರ್ಕೆಟ್ ತೊಗೊಂಡಾರ ಕಬ್ಬಿಗೆ ಅದಕ್ಕೆ ಹಲವಾರು ಆಗಂಗಿಲ್ರಿ ಸುಮ್ಮನೆ ನಾವು ಚಲೋ ಬೆಲ್ಲ ತಿತ್ತೇವತ್ತೇಳಿ ಮಾಡೋದು ಅಷ್ಟೇ ರೀ ನಾವು ಬಾಡಿಗೆ ಮಾಡ್ತೇವ್ರಿ ನಾವು ಮಂದಿ ಕಬ್ಬನ್ನ ಇವ್ರ ಕಬ್ಬು ಇವ್ರಿಗೆ ಮಾಡಿ ಕೊಡ್ತೇವ್ರಿ ಅವ್ರಿಗೊಂದು ಖುಷಿ ಏನಿರುತ್ತೆ ನಾವು ಚಲೋ ಬೆಲ್ಲ ನಮ್ಮ ಕಬ್ಬಿನ ಬೆಲ್ಲ ಮಾಡಿ ನಾವು ತಿತ್ತೇವ ಅಂತ ಖುಷಿ ಇರ್ತದ್ರಿ ಮತ್ತೆ ಅದಕ್ಕೆ ರೋಗ ಬರೋದಿಲ್ರಿ ಜಾಸ್ತಿ ನೀವೇನಂತೀನಿ ಸಾವಯವ ಬೆಲ್ಲ ಕಬ್ಬು ಬೆಳ್ಕೊಂಡ ಅದನ್ನ ನಾವು ಆರ್ಗ್ಯಾನಿಕ್ ಬೆಲ್ಲ ಸಾವಯವ ನಾವು ಕಬ್ಬು ಬೆಳಿಲಿಕ್ಕೆ ಹೋಯ್ತು ಸರ್ ಹೌನ್ರಿ ನಾವು ಬೆಲ್ಲಾರ ಮಾಡ್ತೇವ್ರಿ ಇದು ಅಲ್ಲಿ ಕೆಂಪು ಕೆಲಸ ಇಲ್ಲಿ ಕೆಂಪು ಕೆಲಸ ಹೋಗಿ ಎಲ್ಲಿಗೆ ಹತ್ತೇವೆ ಹೇಳ್ರಿ ಲೇವರ ಮತ್ತು ಕ್ಯಾನ್ಸರ್ ಬರ್ಬೇಕಂಪ ಅಂದ್ರೆ ಈ ಒಳ್ಳೆ ಎಣ್ಣೆ ಬೆಲ್ಲದ ಮುಖಾಂತರ ಬರ್ತೈತಿ ಹೇಳ್ತೀನಿ ಪರಿರಿ ಉಳಿದಿದ್ರೆ ಇದ್ರಾಗೂ ಬರಂಗಿಲ್ರಿ ಬೆಲ್ಲ ಒಳ್ಳೆ ಎಣ್ಣೆ ಒಳಗೆ ಬರ್ತೈತಿ ಇಟ್ಕೋಬೇಕ್ರಿ ನೀವು ಒಳ್ಳೆ ಎಣ್ಣೆದು ಮಿಷನ್ ಹಾಕನಾಕತ್ತೀನಿ ರೀ ನಾವು ರಾಮೋನಾಗ ಇಲ್ಲೇ ಚಲೋ ಶೇಂಗಾ ಸುರ್ಪಾನ್ ತೊಗೊಂಡ ಒಳ್ಳೆ ಎಣ್ಣೆ ತೆಗೆದು ಕೊಟ್ಟೆ ಅಂದ್ರೆ ಇಲ್ಲಿ 2-6ರಿಂದ ಒಂದು ವರ್ಷಕ್ಕೆ 100 ಮಂದಿ ಜೀವನಾರ ಹೆಚ್ಚು ಕೊಟ್ಟಾಕತ್ತ ಹೇಳಿರಿ ನಾವು ಇದು ಒಲಿ ಮ್ಯಾಗ ಇಟ್ಟರೆ 2.5 ತಾಸು ಹೋಗತ್ತೆ ನೋಡ್ರಿ 2.5 ತಾಸು ಒಂದನೇ ಗಂಗಾಳ 2.5 ತಾಸು ಹ್ಞೂ ರೀ ಎರಡನೇದು 2 ತಾಸು 10 ಮಿನಿಟ 15 ಮಿನಿಟ ಹಿಂಗೆ ಹೆಚ್ಚು ಕಡಿಮೆ 2.5 ತಾಸು ಒಟ್ಟು 2.5 ತಾಸು 2.5 ತಾಸು ರೆಡಿ ಆಗಿರ್ತದೆ ರೆಡಿ ಆಕತ್ರಿ ಎಲ್ಲರೂ ಕೂಡ ಗಾಂವ್ ಆಗ್ತದೆ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಹ್ಞೂ ರೀ ಕೊಬ್ಬರಿ ಎಣ್ಣೆ ಹಾಕ್ಬೇಕು ಒಂದು ಪ್ಯೂರ್ ಕುಸುಬಿ ಎಣ್ಣೆ ಹಾಕ್ಬೇಕು ಈ ಎಸಿಡಿಟಿ ಎಣ್ಣೆ ಹಾಕಿದ್ರೆ ಇದು ಬೆಲ್ಲ ಒಂದು ಬರ್ತೈತ್ರಿ ಒಳಗೆ ಬೆಲ್ಲ ಸರಿ ಆಗಂಗಿಲ್ಲ ಅದಕ್ಕೆ ಇದನ್ನ ಹಾಕ್ತೀರೇನ್ರಿ ಇದನ್ನ ಹಾಕ್ತೀವಿ ಇದನ್ನು ಇದು ಒಂದು 100 ಗ್ರಾಮ್ ಹಾಕ್ಬೇಕ್ರಿ ಇದನ್ನು ಗಂಗಾಳಕ್ಕೆ ಒಂದು ಗಂಗಾಳಕ್ಕೆ 100 ಗ್ರಾಮ್ ಓಕೆ ಸರ್ ಈಗ ಲಾಸ್ಟ್ ಮೂಮೆಂಟ್ ಬಂದತ್ತಲ್ರಿ ಇದು ಇದು ಬಂದತ್ರಿ ಇನ್ನೊಂದು 10 ಮಿನಿಟ್ನಾಗ ಕಲ ಇಳಿದ್ರಿ ಇದು 10 ನಿಮಿಷನೇ ರೆಡಿ ಆಕತ್ತ 10 ಮಿನಿಟ್ನಾಗ ರೆಡಿ ಆಗತ್ರಿ ಅಲ್ಲಿ ಕಟ್ಟಾಗ ಸುರಿದು ಬಳಕ 10 ಮಿನಿಟ್ ಹ್ಞೂ ರೀ ಒಟ್ಟು ಒಂದು 20 ಮಿನಿಟ್ನಾಗ ಖಾಲಿ ಆಕತ್ರಿ ಒಟ್ಟು ಕಂಟಿನ್ಯೂಸ್ ತಿರ್ಯಾಬೇಕನ್ರಿ ಇದನ್ನ ತಿರ್ಗಾಡ್ಬೇಕ್ರಿ ಇದಕ್ಕೆ ಹೊತ್ಕೋತತ್ರಿ ಒಳಗೆ ತಳಗ ಹ್ಞೂ ರೀ ಹೊತ್ಕೋತತ್ರಿ ಒಟ್ಟು ತಿರ್ಗಾಡ್ಬೇಕ್ರಿ ಅದು ಹಾಂ ತಿರ್ಗಾಡ್ಬೇಕು ಸಣ್ಣ ಕಡೆ ನೀವು ಪಟ್ಕೊಂಡು ಹಿಡೀನಿ ಬರ್ರಿ ಗುಂಡಾಗ್ಬೇಕು ಕಾಜಿನ ಗುಂಡಿರುತ್ತೆ ಇನ್ನು ಬಗಿಬೇಡಪ್ಪ ಹಾಂ ತಿರ್ಗಾಡ ಸಂಗ ಹಾಂ ಕಿತ್ತು ಬಡ್ದು ಒಂದು ಬಡಗಿತ್ತು ಒಂದು ಇದೇನಪಿ ಈ ಥರ ಆಗ್ಬೇಕನ್ರಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕು ರೀ ಅಂದ್ರೆ ಅದಕ್ಕೆ ಬಂದಾಗ ಅದಕ್ಕೆ ಬಂದಾಗ್ರಿ ಅದು ಈಗ ಓದಿ ಒಂದು ಇದು ಆಕತ್ರಿ 20 kg ಬೆಲ್ಲ ಹೆಚ್ಚಾಕತ್ರಿ ಆದ್ರೆ ಮೆತ್ತಗಾಕತ್ರಿ ಕರೆಕ್ಟ್ ಅದ ಬರ್ತದೆ ಈಗ ಇನ್ನೂ 20 kg ಸುಟ್ಟಂದ್ರೆ ಮೇಕಪ್ ಆಕತ್ರಿ ಇನ್ನೂ 20 kg ಇದ್ರೊಳಗೆ ಸುಡ್ಬೇಕ್ರಿ ಸುಡ್ತತ್ರಿ 5 ಮಿನಿಟ್ನಾಗ 20 kg ಹೋಗತ್ರಿ ಬಾ ಮ್ಯಾಗ ಬಾ ಬತ್ರಿ
ಅದಕ್ಕೆ ಬತ್ತನ್ರಿ ಇದು ಯಾವ ರೀತಿ ಬತ್ರಿ ಅದು ಕಾಜಿನ ಉಳಿದಕ್ಕೆ ಆತ್ರಿ ಓ ಕರೆಕ್ಟ್ ಈಗ ಹಿಂಗೆ ಒಗದು ಕಟ್ಟತ್ತಂದ್ರೆ ಮುಗಿತ್ರಿ ಓಹೋ ಈ ರೀತಿ ಬತ್ತಪ್ಪ ಅಂದ್ರೆ ಏನೈತಿ ಅದು ಕರೆಕ್ಟ್ ಆದಂಗ್ರಿ ಅದು ಕರೆಕ್ಟ್ ಆದಂಗೆ ರೀ ಬರ್ರಿ ಒತ್ತರ ಅದೇ ಒತ್ತು ಗಮೆ ತಗೋರಿ ಎರಡು ಗಮೆ ಈ ಬಡ್ಯಾಗ ಇನ್ನು ಗೀಡ ಅಲ್ಲಿ ಒಂದು ಈಚ ಕಡೆ ಐತಿ ಬರ್ರಿ ಮೊದಲು ಇಳಿಸಂತ ಅವ್ನು ಇಳಿಸಿ ಸತ್ಯಪ್ಪ ಅದನ್ನ ಇಳಿಸ್ಬೇಕು ಇನ್ನು ಬತ್ತು ಹಿಡ್ದು ಹ್ಞೂ ಸಾಣಿಗೆ ಇಡಪ್ಪ ಬಡ್ಯಾಗ ಹಾಂ ಇಳಿಸ್ರಿ ಹಗಾರ ಇಳಿಸ್ರಿ ಹಗಾರ ಬಿಡ್ರಿ ದಬಾಳ ಬೇಡ್ರಿ ಸಕಾಸ ಐತ್ರಿ ಹಾಂ ಹೇಳ್ರಿ ಅರ್ಧ ಇಡ್ರಿ ಗಮೆ ಪೂರ ಇಡಬೇಡ್ರಿ ನಿಂದ್ರಿ ಹಾಂ ನಿಂದ್ರಿ ಗಮೆ ಇಡಬೇಕು ನಿಂದ್ರಿ ಬಟ್ಟಾಗ ಆ ಕಡೆ ಇಡು ಆ ಕಡೆ ಮುಂದಕ್ಕೆ ಗಮೆ ಹಾಂ ಬೇಡ 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 ಹಿಂಗೆ ಬರೋದಿಲ್ಲ ಅಲ್ಲಿ ಉಡಬೇಕು ಅದಕ್ಕೆಲ್ಲ ನಿಂದ್ರಿ ರೀ ಸಂಗಣ ತೆಗಿಬೇರಿ ಅದು ಹಾಂ ಎತ್ತೀರಿ ಹಗಾರ ಎತ್ತೀರಿ ಹಾಂ ಎತ್ತೀರಿ ಹಾಂ ಮುಂದಕ್ಕೆ ಒತ್ರಿ ಹಾಂ ಒತ್ರಿ ಅದನ್ನ ತೆಗಿ ಬನ್ನಿ ತೆಗೆದು ನೀರಾಗ ಡಬ್ಬಿಗೆ ಆಚೆ ಕಡೆ ನೀರಾಗ ಹೋಗಿ ಇನ್ನು ಎಷ್ಟೊತ್ತು ಮಾಡತ್ತೀರಿ ಬರಕ್ಕೆ ಕಾರ್ ಇದನ್ನ ಇದು ಇನ್ನೊಂದು 5 ಮಿನಿಟ್ನಾಗ ಬಿಗಿತೈತೆ ರೀ 5 ನಿಮಿಷನಾಗ ಬಿಗಿತೈತಿ ತುಂಬಕ್ಕೆ ಚಾಲು ಮಾಡಿದ್ರೆ ಒಂದು 10-15 ಮಿನಿಟ್ ರೀ ಇದು ಕಂಟಿನ್ಯೂ ಸ್ಟಾರ್ ತೆರಿಬೇಕು ಅನ್ನಂಗಾದ್ರಿ ಹ್ಞೂ ರೀ ಬೆಲ್ಲ ಮಾಡೋದು ಇಲ್ಲೇ ನೋಡ್ರಿ ಹಾಂ ಹಾಂ ಇಲ್ಲಿ ತಿರ್ಗಾಡ್ಲಿಕ್ಕಂದ್ರೆ ಜಿಗುಟಾಕತ್ರಿ ಬೆಲ್ಲ ಹಾಂ ಹಾಂ ಇಲ್ಲಿ ತಿರ್ಗಾಡಿ ಹದ ಮಾಡ್ಬೇಕ್ರಿ ಅದನ್ನ ಓಕೆ ಹಂಗಲ್ಲ ಬರ ಹಾಕಿ ಹೋಗ್ಬೇಕಲ್ಲ ಹಿಂಗೆ ದಂಡಿ ಅದು ಇಲ್ಲಿ ಹಾಕ್ಬೇಡ ಅಲ್ಲಿ ಹಾಕಾಕತ್ತಾನೆ ಹ್ಞೂ ಒತ್ತು ಘಾಟ ಇದಾಗ್ಬೇಕಂದ್ರೆ ಬೆಲ್ಗಟ್ಟ ಆಗ್ಬೇಕಾದ್ರೆ ಇನ್ನೂ 10 ನಿಮಿಷ ಅನ್ರಿ ಹಾಂ 10 ನಿಮಿಷ ರೀ 10 ನಿಮಿಷನಾಗ ಬರ್ತತ್ರಿ ಇದು 10 ನಿಮಿಷ ಬರ್ತೈತೆ ರೀ ಇನ್ನೇನು ತಿರುಗಾಡಂಗಿಲ್ಲ ರೀ ಇದು ಇನ್ನು ತಿರ್ಗಾಡಂಗಿಲ್ಲ ರೀ ಇನ್ನು ಹಾಂ ಹಾಂ ಸುಮ್ಮನೆ ಇನ್ನು 10 ನಿಮಿಷನಾಗ ನೀವು ಎಷ್ಟು ಕೆಜಿ ಮಾಡ್ಕೋತೀರಿ ಇವನ್ನ ಇವು 1 ಕೆಜಿ ಮಾಡ್ತೀರಿ ಒಂದು 200 ಹ್ಞೂ ರೀ ಮತ್ತು 5 ಕೆಜಿ 10 ಕೆಜಿ 1 ಕೆಜಿ ಹಿಡ್ಕೊಂಡು 10 ಕೆಜಿ 10 ಕೆಜಿ ಮಟ್ಟ ಮಾಡ್ತೀವಿ ರೀ
ಇದನ್ನೇನು ಜಲ್ದಿ ಜನ ತುಂಬ್ಕೋಬೇಕೇನ್ರಿ ಹೆಂಗೆ ಜಲ್ದಿ ತುಂಬಕ್ರಿ ಬಿಟ್ರೆ ಹುಳುಕ್ ಹಾಕತ್ರಿ ಬೆಲ್ಲ ಸರಿ ಆಗಂಗಿಲ್ಲ. ಟೇಸ್ಟ್ ಹೆಚ್ಚು ಕಡಿಮೆ ಆಕತ್ತೇನ್ರಿ? ಟೇಸ್ಟ್ ಏನಾಗಂಗಿಲ್ಲ ರೀ, ಕರೆಕ್ಟ್ ಇರ್ತೈತಿ. ಹಾಂ ರೀ. ಹುಳುಕ್ ಹಾಕಂದ್ರೆ ಮಂದಿ ಸೂಪರ್ ಬಿಡ್ತಾರೆ ಬೆಲ್ಲ. ಸಾಫ್ಟ್ ಆಗಿ ಬರಂಗಿಲ್ಲ ರೀ. ಸಾಫ್ಟ್ ಆಗಿ ಬರಂಗಿಲ್ಲ. ಪೆಂಟಿ ಸಾಫ್ಟ್ ಆಗಿತ್ತಂದ್ರೆ ಎಲ್ಲರೂ ತಗೋತಾರೆ. ಲೇಟ್ ಮಾಡಂಗಿಲ್ಲ ತುಂಬ. ಆದಷ್ಟು ಇದು ಯಾವಾಗ ಹಾಕಿದ್ವಿ ಹದ ನೋಡ್ಕೊಂಡು ತುಂಬ್ಕೋಬೇಕ್ರಿ ಇದನ್ನ. ಲೇಟ್ ಮಾಡಿದ್ರೆ ಒಟ್ಟ ಅದೇ ಒಣಗಿ ಬಿಡ್ತೈತಿ, ಗಂಟು ಹಾಕತ್ರಿ. ಗಂಟು ಹಾಕ ಹುಳುಕ್ ಬಿಡ್ತೈತಿ, ಹೋಗತ್ತೆ ಆಗಂಗಿಲ್ಲ ರೀ ಅದು. ಇದೆಷ್ಟು 1 kg ಇದನ್ರಿ? ಇದು 1 kg ರೀ. ಈಗ ಲೇಬರ್ಗಳು ಎಷ್ಟು ಜನ ಅದಾರೆ ಕಾಕ ನಿಮ್ಮ ಕಡೆ? ಲೇಬರ್ಗಳು ಒಂದು 10 ಮಂದಿ ಹಾಕಾರ್ರಿ. ಒಂದು 10 ಮಂದಿ ಅದಾರೆ. 10 ಮಂದಿ ಅದಾರಿ. ಹಂಗೆ ಬೇಕಾದ್ರೆ ಕಬ್ಬು ಕಡಿಯಾಕೆ 10 ಮಂದಿ, ಇಲ್ಲಿ 10 ಮಂದಿ ಜನ ಡೈಲಿ 20 ಮಂದಿ ಬೇಕ್ರಿ ಲೇಬರ್ಗಳು ಬೇಕ್ರಿ. ನಾವು ತಿಂಗಳದಾಗ ಒಂದು ವಾರ ಕರ್ಕೊಂಡ ಮಾಡಿ ಒಂದು ತಿಂಗಳ ಮಟ್ಟ ಬೆಲ್ಲ ಮಾಡ್ತೀವ್ರಿ. ಅದು ಆತಂದ್ರೆ ಮತ್ತೆ ತಾಜಾನ ಮಾಡ್ತೀವಿ. ಅದು ಬೆಲ್ಲ ಪೈಲ ಮಾಡಿದ್ದು ಖಾಲಿ ಆದ ನಂತರ ಚಾಲು ಮಾಡ್ತೀವಿ. ನೀವು ಕಂಟಿನ್ಯೂ ಸ್ಟಾರ್ಟ್ ಮಾಡಂಗಿಲ್ಲ? ಕಂಟಿನ್ಯೂ ಮಾಡಂಗಿಲ್ಲ ರೀ. ಫ್ರೆಶ್ ಮಾಲ ನೀವು? ಫ್ರೆಶ್ ಮಾಲ್ ರೀ. ಪೈಲಾದ ಸ್ಟಾಕ್ ಖಾಲಿ ಆದ್ಮೇಲೆ ಹೊಸ ಮಾಡೋರು ಹಂಗ ಖಾಲಿ ಹಾಕತ್ರಿ. 8 ಉಳಿಯಂಗಿಲ್ಲ. ಹಂಗ ಆದಂಗ ಮಾಡೋದ್ರಿ. ಬಟ್ ಅಂದ್ರೆ ನಿಮ್ಮ ಕಡೆ ನಾರ್ಮಲ್ ಬೆಲ್ಲಕ್ಕೆ ಜಾಸ್ತಿ ಬೇಡಿಕೆ ಐತ್ರು, ಏನು ಶುಂಠಿ ಹಾಕಿ ಮಾಡ್ತಂದ್ರೆ ಅದಕ್ಕೆ ಹೆಚ್ಚತ್ರಿ ಬೇಡಿಕೆ? ಶುಂಠಿದು ಒಂದು 4ನೇ ಭಾಗ ಹೋಗತ್ರಿ. ಹಾಂ ರೀ. ಇದು ಉಳ್ಕಾದ ಏನೈತಿ, ಇದು 12ನೇ ಭಾಗ ಇದು ಸೇಲ್ ನಾರ್ಮಲ್ ಹೋಗತ್ತೆ. ಅಂದ್ರೆ ಇದು ಅದು ಜಾಸ್ತಿ ಬರೀ ತಿನ್ನಕ್ಕೆ ಅಷ್ಟ ಯೂಸ್ ಆಗತ್ತೆ? ತಿನ್ನಕ್ಕೆ ಚಾ ಮಾಡೋದು, ಶುಂಠಿ ಹಾಕಲಾರ ಮಾಡೋದು. ಇನ್ನೊಂದು ಚಾ ಪುಡಿ ಹಾಕಿ ಮಾಡ್ತಿದ್ದೀವಿ ಮೊದಲು. ಕಾಫಿ ಇತ್ತು 15 ಗ್ರಾಮ್. ಅವಕ್ಕೆ ಆಳು ಭಾಳ ಬೇಕ್ರಿ. ಅದಕ್ಕಾಗಿ ಅದು ಪೈಲ ಅವನು ಸ್ಟಾರ್ಟ್ ಮಾಡಿದ್ರಿ? ನಾವು ಮಾಡಿದ್ದೀವಿ ಮೊದಲ. ಅವು ಸೇಲ್ ಆತನ್ರಿ? ಅದು ಸೇಲ್ ಹಾಕತ್ರಿ. ಆ ಕಡೆ ಸೇಲಿಗೆ ಭಾಳ ಬೇಡಿಕೆ ಐತ್ರಿ. ಅದು ಆದ್ರೆ ನಿಮ್ಗೆ ಲೇಬರ್ ಸಿಗೋಲ್ರಿ? ಲೇಬರ್ ತುಂಬುದು ಭಾಳ ಕಷ್ಟ ಐತ್ರಿ. ಅದು ಅದು 150 ರೂಪಾಯಿ kg ಹೋಗತ್ರಿ. ಅದು 150 ರೂಪಾಯಿ kg ಹೋಗತ್ರಿ. ಏನಿಲ್ರಿ, ಬರೀ ಬೆಲ್ಲ ಅದ್ರಾಗ ಹಾಕಿಬಿಟ್ರೆ ರುಚಿ ತಕ್ಕ ಅದು ಕಾಪಿನ ರೀ. ಅದು ಕಾಫಿ ಕುಡಿಸೇ ಮಾಡ್ತೀವಿ ನಾವು. ಮನೆ ಶಿವಮೊಗ್ಗದಾಗ ಕಾಫಿ ತಂದ್ರಿ. ಅಲ್ಲೇ 950 ರೂಪಾಯಿ kg ರೀ. ಅದು 10 kg ಕಾಫಿ ಪುಡಿ ತಂದೆವು. ಅದನ್ನ ಪೌಡರ್ ಮಾಡಿ ಮಾಡ್ಬೇಕ್ರಿ. ಈಗ ಬಿಸಿಲಿಲ್ಲ, ಬಿಸಿಲು ಬತ್ತ ಮಾಡಿ ಅದನ್ನ ಪೌಡರ್ ಮಾಡಿ ಒಣಗಿಸ್ಬೇಕ್ರಿ. ಅಂದ್ರೆ 2 ವರ್ಷ ಇಟ್ಟರು ಕೆಡಂಗಿಲ್ಲ. ಡೈರೆಕ್ಟ್ ಆಗಿ ಅದನ್ನ ಹಾಲಿಗೆ ಹಾಕೊಂಡು ನಾವು ಕುದಿಸ್ಕೊಂಡು ಕುಡಿಬೋದು. ಕಾಪಿನ ಡೈರೆಕ್ಟ್. ಅದು ಏನು ಕಾಫಿ ಎಕ್ಸ್ಟ್ರಾ ಕುಡಿಸಂಗಿಲ್ಲ. ಬೆಲ್ಲನ ಅದನ್ನ ಕುಡಿಸ್ಬಿಟ್ರೆ ಮಿಕ್ಸ್ ಡೈರೆಕ್ಟ್ ಆಗಿಬಿಡ್ಬೇಕ್ರಿ. ಅದು ಅನ್ನಾರ ಯಾವ್ರಿ ನಿಮ್ದು? ನಮ್ದು ಬಾದಾಮಿ ತಾಲೂಕು ಶಿಪರ್ಮಟ್ಟಿ ರೀ. ಈಶ್ವರ್ ಪಾಟೀಲ್ ಅಂತ ಹೇಳಿ. ಏನ್ ಸರ್ ಹೆಸರು? ಈಶ್ವರ್ ಪಾಟೀಲ್ ಅಂತ ಹೇಳಿ. ಈಶ್ವರ್ ಪಾಟೀಲ್ ಅಂತ ಹೇಳಿ. ಸರ್ ನೀವು ಈಗ ಎಲ್ಲಿ ಹೊಂಟಿದ್ರಿ? ನಾವು ಇಲ್ಲಿ ಬೆಳಗಿಗೆ ಬಂದಿದ್ವಿ ರೀ. ಬೆಳಗಿಂದ ವಾಪಸ್ ಊರಿಗೆ ಹೋಗ್ಬೇಕಾರ ಹೋಗೋತ್ನ ನೋಡಿದ್ವಿ. ವಾಪಸ್ ನಾವು ಇಲ್ಲಿ ಬೆಲ್ಲದ ಗಾನ ಐತಂತ ನೋಡಕ್ ಹೇಳಿ ಬಂದಿದ್ವಿ. ಆಕಸ್ಮಿಕವಾಗಿ ಭೇಟಿ ಕೊಟ್ವಿ. ಬಟ್ ಅಲ್ಲಿ ನೀವು ಸಿಕ್ಕಿದ್ದು ನಮ್ಗೆ ಒಂದು ಸಂತೋಷ ಆಯ್ತು. ಓಕೆ ಅಣ್ಣ, ಇವ್ರೇನು ಸಾವಯವ ಬೆಲ್ಲ ನಿಮ್ಗೆ ಏನು ಇಷ್ಟ ಆಯ್ತನ್ರಿ? ನಮಗೆ ಭಾಳ ಇಷ್ಟ ಆಯ್ತು. ಈ ಮಾರ್ಕೆಟ್ನಾಗ ಇರೋದು ಅದ ಕೆಮಿಕಲ್ಸ್ ಬೆಲ್ಲಕ್ಕೆ ಸಾವಯವ ಬೆಲ್ಲಕ್ಕೆ ನಿಮಗೆ ಹೆಂಗ ಅನ್ಸುತ್ತೆ? ಭಾಳ ವ್ಯತ್ಯಾಸ ಅದ ರೀ ಇದು. ಹೌದ್ರಿ? ಭಾಳ ವ್ಯತ್ಯಾಸ ಐತ್ರಿ. ಇವತ್ತಿನ ಪ್ರಚಲಿತ ಈ ಒಂದು ರಾಸಾಯನಿಕ ಯುಗದೊಳಗ ಇದರಿಂದ ಇವತ್ತು ಯಾಕೆ ಯುವಕರು ಬಲಿಯಾಗತ್ತಾರ ಅಂತ ಹೇಳಿ, ಇವತ್ತು ಹಾರ್ಟ್ ಅಟ್ಯಾಕ್ಗಳು ಯಾಕೆ ಆಗ್ತಾ ಇದೆ ಅಂದ್ರೆ ಇವತ್ತಿನ ಒಂದು ಇಂಥ ವಿಷಕಾರಿ ಅಂತ ಪದಾರ್ಥಗಳು ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಅದರಿಂದ ಇವತ್ತಿನ ಯುವಕರು ಭಾಳ ಬಲಿಯಾಗತ್ತಾರ. ಇಂಥದ್ರಿಂದ ಮಾಡೋದ್ರಿಂದ ಹೆಚ್ಚಿನ ಆಯುಷ್ ಆಗತ್ತೆ, ಒಳ್ಳೆ ಎಲ್ಲಾ ರೀತಿ ಆರೋಗ್ಯಕರವಾಗಿರಕ್ಕ ಒಳ್ಳೆ ಅನುಕೂಲ ಆಗತ್ತ ಅಂತ ಹೇಳಿ ನಾವು ಸಾವಯವ ತಿನ್ನೋದು ಒಳ್ಳೇದಂತೀರಿ. ನೀವು ಎಷ್ಟು ಕೆಜಿ ತೊಗೊಂಡ್ರಿ ಅಣ್ಣ ಈಗ? ನಾವು ಹೆಚ್ಚು ಕಮ್ಮಿ ಒಂದು 5 kg ತೊಗೊಂಡಿವ್ರಿ. ಇನ್ನೊಂದು 10 kg ತೊಗೋಬೇಕಂತ ಮಾಡಿವ್ರಿ. ಅಂದ್ರೆ ಸುಮ್ಮ ಅಚಾನಕ್ ಹೋಗುವಾಗ ನೋಡ್ಕೊಂಡು ಸ್ಟಾಪ್ ಮಾಡಿ ಭೇಟಿ ರೀ. ಓಕೆ ರೀ ಅಣ್ಣ. ತಗೋಣ 6 ಲೀಟರ್ ದಂಡಿ ಬಿಡಿಸು. ದಂಡಿ ಕಿತ್ಕೊರಿ 6 ಲೀಟರ್. ಹೌದು. ಈಗೇನು ಹಾಕಾಕತ್ರಿ ಕಾಕರ ಅದಕ್ಕೆ? ಇದು ಸುಣ್ಣ ಹಾಕಬೇಕ್ರಿ. 800 ಗ್ರಾಮ್ ಸುಣ್ಣ ಹಾಕ್ಬೇಕ್ರಿ. ಒಂದು ಗಂಗಾಳಕ್ಕೆ ರೀ? ಒಂದು ಗಂಗಾಳಕ್ಕೆ 800 ಗ್ರಾಮ್ ಹಾಕ್ಬೇಕ್ರಿ. ಓಕೆ. ದಂಡಿ ಕಿತ್ಕೊರಿ.
ಈಗ ಪೈಲಾದೊಂದು ಗಂಗಾಳಿ ಬೆಲ್ ರೆಡಿ ಆತ್ರಿ ಇದು ರೆಡಿ ಆತ್ರಿ ಅದು ಇನ್ನು ಎರಡನೇದು ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಿದ್ರಿ ಇದಕ್ಕೆ ಎಷ್ಟು ಲೀಟ್ರ್ ಬೀಳ್ತತ್ರಿ ಈಗ ಸೇಮ್ 1200 ಲೀಟರ್ ಬೇಕ್ರಿ ಇನ್ನು ಇದು ಕಾಯ್ಬೇಕಾದ್ರೆ ಎರಡೂವರೆ ತಾಸು 2.5 ತಾಸು ಪೈಲಾತ್ರಿ ಪೈಲಾದು 2.5 ಇದು ಒಂದು 10 ಮಿನಿಟ್ ಲಗು ಬರ್ತದೆ ಜಲ್ದಿ ಬರ್ತತ್ರಿ ಜಲ್ದಿ ಬರ್ತೈತ್ರಿ ಒಂದು 10-15 ಮಿನಿಟ್ ಅಂದ್ರೆ ನೀವು ಡೈಲಿ ಎಷ್ಟು ಗಂಗಾಳ ಮಾಡ್ತೀರಿ ಈಗ ಡೈಲಿ 3 ಮಾಡ್ತೀವಿ ಇನ್ನೊಂದು ಮಾಡ್ಕತ್ರೆ ಡೈಲಿ 3 2 ಮಾಡಿ ಅಷ್ಟ ಒಗತ್ತಂಗೆ ಹತ್ತಂಗೆ 2 ಮಾಡಿ ಹ್ಞೂ ಬಂದ್ ಮಾಡಿಬಿಡ್ತೀವಿ 2ರಿಂದ 3 ಗಂಗಾಳ ರೆಡಿ ಆತಂದ್ರೆ ಅದೇ ಬೆಲ್ ಎಷ್ಟು ಆಕತ್ತೆ ಅಷ್ಟು ಒಂದು 2-3-4 ದಿನದಾಗ ಸೇಲ್ ಆಕತ್ತೆ ಸೇಲ್ ಆಗೇ ಬಿಡ್ತೈತ್ರಿ 2-3 ದಿನದಾಗ ಉಳಿಯಂಗಿಲ್ಲ 2-3 ದಾಗ ಕಾಲಿನ ಆಗಿ ಬಿಡ್ತೈತ್ರಿ ಮತ್ತೆ ಅದಷ್ಟು ಖಾಲಿ ಮಾಡ್ಕೊಂಡ ಮತ್ತೆ ಹೊಸ ಚಾಲು ಮಾಡ್ತೀವಿ ಭಾಳ ಸ್ಟಾಕ್ ಆತ ಭಾಳ ದಿನ ಇರಂಗಿಲ್ಲ ರೀ 8 ದಿನ 9-10 ದಿನದಾಗ ಒಟ್ಟು ಖಾಲಿನ ರೀ ನಮ್ದು ಬೆಲ್ಲ ಅರ್ಧದಂಗೆ ಒಟ್ಟು 10 ದಿನಕ್ಕೆ ಆತ ಮತ್ತೆ ಚಾಲು ರೀ ನಮ್ದು ಅಂದ್ರೆ ಮನಿ ಪಡ ಐತ್ರಿ 20 ಎಕರೆ ಯಾರು ತೊಗೋಬೇಕಂತ ಏನಿಲ್ಲ ನಮ್ದು ತೊಗೊಂಡು ನಾವು ಮಾಡ್ತೀವಿ ರೀ ಒಟ್ಟು ಅಂದ್ರೆ ಮಂದಿದಾರ ಮತ್ತೆ ಹೆಚ್ಚು ಕಡಿಮೆ ಇರ್ತಾವು ನಿಮ್ಮ ಸ್ವಂತ ಬೆಳೆದದ್ದು ಇರ್ತಾವು ಕೆಮಿಕಲ್ಸ್ ಯಾವ ಹಾಕಿರಂಗಿಲ್ಲ ಅವನೇನು ತೊಗೊಂಡ್ರು ಅಕಸ್ಮಾತ್ ಜೀವಾಮೃತಕ್ಕೆ ಮಾಡಿ ಇಡ್ತೀವ್ರಿ ಅದು ಜೀವಾಮೃತಕ್ಕೆ ಹೋಗತಿ ನಾವು ತಿನ್ನು ಕಟ್ಟ ಮಾತ್ರ ನಮ್ದು ಇವೆಲ್ಲ ಸೇಲ್ ಮಾಡ್ತೀರಿ ಅದನ್ನ ನಮ್ದು ತಿನ್ನ ಕಟ್ಟ ಮಾತ್ರ ರೀ ಜೀವಾಮೃತಕ್ಕೆ ನಮ್ದು ಕೊಡಂಗಿಲ್ಲ ರೀ ಆಮೇಲೆ ಇನ್ನೊಂದ್ರಿ ಈಗ ಹೊಸದಾಗಿ ಗಾನ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾವು ಇನ್ನ ಫ್ಯಾಕ್ಟ್ರಿ ಮಾಡ್ಬೋದ್ರಿ ಈ ಗಾನ ಮಾಡೋದು ಮರಾಠಿ ಒಳಗ ಹೊಲಸತ್ತಾರ ಇದಕ್ಕೆ ಮರಾಠಿ ಒಳಗ ಗಾನಕ್ಕ ಇದು ಯಾರಿಗೂ ನಡೆಯಂಗಿಲ್ಲ ಹೈಫೈ ಮಾಡಿ 1.5 ಕೋಟಿ 1 ಕೋಟಿ 50 ಲಕ್ಷಕ್ಕೆ ಬೆನಕಟ್ಟಾಗಿ ಮಾಡ್ಯಾರ ಅವ್ನು 100 ಎಕರೆ ಜಮೀನು ಒಬ್ಬನ ಮಗ ಅವ್ರ ಅಪ್ಪ ಬ್ಯಾಡಪ್ಪ ಇದು ಮಾಡಬೇಡ ಅಂದ್ರು ಮಾಡಿದ ಮಾಡಿ ಅದು ನಡೆಸಲಾರ ಲುಕ್ಸಾನಾಗಿ ಬಂದ್ಬಿಟ್ಟಾರ ಬಂದ್ಬಿಟ್ಟು ಲೇಬರ್ ಭಾಳ ಬೇಕ್ರಿ ಲೇಬರ್ ಭಾಳ ಮಾಲ್ ಸೇಲ್ ಆಗ್ಬೇಕು ಕಬ್ಬ ತುಟ್ಟೈತ್ರಿ ಆ ಫ್ಯಾಕ್ಟ್ರಿ ಅವ್ರ ಒದ್ದಾಡ್ತಾರ ಸುಮ್ಮನೆ ಎದ್ರಾಗ ಅವ್ರು ಮಾಡ್ತಾರೋ ಎದ್ರಾಗ ಇಲ್ಲೋ ಗೊತ್ತಿಲ್ಲ ಅವ್ರು ನಡಿತೈತಿ ನಮ್ಗೆ ನಡುದಿಲ್ರಿ ನಾವು 50 ರೂಪಾಯಿ ಕೊಟ್ರು ನಮ್ಗೆ ಪೂರಟ್ಟಿಲ್ಲ ಲಾಸ ರೀ ಏನು ₹1 ಲಾಭ ಇಲ್ಲ 80 ರೂಪಾಯಿ ಮ್ಯಾಲ ಮಾರಿದ್ರ 80 ರೂಪಾಯಿ ಮಾರಿದ್ರೆ ಒಂದು 10 ರೂಪಾಯಿ ಉಳಿತೈತಿ ನಮಗೆ ಅದ್ರ ತರ ಕೊಟ್ರಿ ಏನು ಲಾಭ ಇಲ್ರಿ ನಿಮ್ಮ ಹತ್ರ ನೀವು ಯಾವ ಮಾರ್ಕೆಟ್ನಾಗ ಗುದ್ದಾಡಂಗಿಲ್ಲ ಸ್ವಂತ ಮಾರ್ತೀರಿ ನಾವು ಮ್ಯಾಗ ಬಿದ್ದು ಮಾರಕ್ಕೆ ಹೋಗುದಿಲ್ರಿ ಈಗ ಬೆಲ್ ರೆಡಿ ಆತ್ರಿ ಇದು ಈಗ ನಿಮ್ದು ಎಷ್ಟು ಕೆಜಿ ಇಂದ ಚಲೋ ಆದವ್ರಿ ಇವು 1 kg ಇಂದ 5 kg 10 kg ತುಂಬ್ತೀವ್ರಿ 1 kg 5 kg ಆಮೇಲೆ 10 kg ತುಂಬ್ತೀವ್ರಿ ಇದು 1 kg 80 5 kg 10 kg ಪೆಂಟಿ ತೊಗೊಂಡ್ರೆ 70 ರೂಪಾಯಿ ಕೆಜಿ ಕೊಡ್ತೀವಿ 70 ರೂಪಾಯಿ ಕೆಜಿ ಕೊಡ್ತೀವಿ ಈ 1 kg ತುಂಬಾಕ 10 ಮಂದಿ ಬೇಕು ಇವು 5 kg 10 kg ತುಂಬಾಕ 3 ಮಂದಿ ಬೇಕು ಅದ್ರ ಲೇಬರ್ ಚಾರ್ಜ್ ಸಂಬಂಧ 10 ರೂಪಾಯಿ ಜಾಸ್ತಿ ರೀ ಅದು ಹಿಂಗೈತನ್ರಿ ಅದು ಈಗ ಇದು ನಾರ್ಮಲ್ ಬೆಲ್ ರೀ ಇದೀಗ ನಾರ್ಮಲ್ ಬೆಲ್ ರೀ ಇದಕ್ಕಿನ್ನ ಶುಂಠಿ ಐತೆ ಏನು ಹಾಕಿಲ್ರಿ ಇದು ಗಂಗಾವತಿ ನಾರ್ಮಲ್ ಬೆಲ್ ರೀ ಇದು ಗಂಗಾವತಿ ಬೆಲ್ಲ ತಿಂದ್ರೆ ಪೇಡಿ ತಿಂದಂಗ್ರಿ ಗಂಗಾವತಿ ವೆರೈಟಿ ಕಬ್ಬಿಂದ ಮಾಡಿದಂತ ಬೆಲ್ಲ ಹ್ಞೂ ಆಯ್ತು ರೀ ಈಗ ನಮ್ಮ ವಿಡಿಯೋ ನೋಡ್ಕೊಂಡು ಕೇಸಿಂದ ಈಗ ಬಾಗಲಕೋಟೆಯಿಂದ ಬಿಜಾಪುರಕ್ಕೆ ಹೋಗೋರು ಬಂದ್ ಕೇಸಿಂದ ನಮ್ಗೆ ಬೆಲ್ಲ ಬೇಕ್ರಿ ಅಂತ ಹೇಳಿ ಕೊಡ್ತೀರಿ ಆಮೇಲೆ ನಿಮ್ಗೆ ಜಾಸ್ತಿ ಬೇಕ್ರಿ ನಮ್ಗೆ ಫಂಕ್ಷನ್ ಅದು ಇದು ಅಂತ ಹೇಳಿ ನಿಮ್ಗೆ ಆರ್ಡರ್ ಕೊಟ್ಟರು ನೀವು ಮಾಡ್ಕೊಡ್ತೀವಲ್ರಿ ಹಂಗೆ ಕೊಡ್ತೀವಿ ಹಂಗಿತ್ತಂದ್ರೆ ನಮ್ಮ ವೀಕ್ಷಕರು ಯಾರು ನೋಡೋರು ಇದ್ರಂದ್ರೆ ಒಂದ್ಸಲ ನಿಮ್ಮ ಫೋನ್ ನಂಬರ್ಗೆ ಫೋನ್ ಮಾಡಿ ಶಾಸಕರು ಮಾಜಿ ಶಾಸಕರು ಅವ್ರ ಬೋಸನೂರು ಸಾಹೇಬ್ರು ರಮೇಶ್ ಬೋಸನೂರು ಸಾಹೇಬ್ರು ಅವ್ರ ಮಗನ ಲಗ್ನಕ್ಕೆ ಇಲ್ಲೇ 15 ಕ್ವಿಂಟಲ್ ಬೆಲ್ಲ ಹೋದ್ರಿ ನಿಮ್ಮ ಕಡೆನೇ ಫಂಕ್ಷನ್ಗೆ ಅವರು ಹೋಯ್ತು ಅಂದ್ರೆ ನೀವು ಒಳ್ಳೆ ಕ್ವಾಲಿಟಿ ಮಾಡಿ ಕೊಡ್ತೀರಿ ಅಂತ ಹೇಳಿ ಜಾಸ್ತಿ ಒಯ್ತಾರ ಹ್ಞೂ ರೀ